ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಸಂಸ್ಥಾಪಕ ವಿಶೇಷಾಧಿಕಾರಿಗಳು ಹಾಗೂ ಹಿರಿಯ ನಿವೃತ್ತ IAS ಅಧಿಕಾರಿಗಳು ಆಗಿರತಕ್ಕಂತಹ ಡಾಕ್ಟರ್ SM ಜಾಮದಾರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ಮತ್ತು ಅಕ್ಕ TV ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದ್ಯೋಗಿ MP ಬಳಗಾರ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಬಡ್ಡಿಂಗ್ ಜರ್ನಲಿಸ್ಟ್ ಎಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿನಿಯರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಅಧ್ಯಾಪಕ ಬಳಗವನ್ನು ಕೂಡ ಈ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈಗ ಸಂವಾದವನ್ನು ಆರಂಭಿಸೋಣ. ಸ್ಥಾಪನೆಗೆ ಕರ್ನಾಟಕ ಸರ್ಕಾರವು ನಿಮ್ಮನ್ನ ವಿಶೇಷ ಅಧಿಕಾರಿಯಾಗಿ ನೇಮಿಸಿತ್ತು. ಆದ್ರೆ ಆ ಜವಾಬ್ದಾರಿ ನಿಮ್ಗೆ ಯಾಕೆ ಬಂತು ಸರ್? ಅದು ಸರ್ಕಾರನ ಹೇಳಬೇಕು. ಯಾಕೆ ಹೇಳ್ಬೇಕಂದ್ರೆ ಅದೇನಾಗಿತ್ತು ಅಂದರೆ ನಾನು ಬಾಗಲಕೋಟೆಯಲ್ಲಿ ಆಗಲೇ ಇದೆ, 12 ವರ್ಷ ಇದೆ. ಅದ್ರಾಗ ಇದು ನಾನು ಬಾಗಲಕೋಟೆ ಬಂದಿದ್ದು 95ರಲ್ಲಿ 1995. ಆದರೆ ಇದು ಯೂನಿವರ್ಸಿಟಿ ಚಾಲು ಆಗಿದ್ದು 2003ರಲ್ಲಿ, 8 ವರ್ಷ ನಂತರ. ನಾನು 12 ವರ್ಷ ಬಾಗಲಕೋಟೆಯಲ್ಲಿದ್ದೆ. ಆವಾಗ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಯಾವುದೇ ಸೀನಿಯರ್ ಇಂಪಾರ್ಟೆಂಟ್ ಜವಾಬ್ದಾರಿ ಬಂದರೆ ನಾನು ಕೊಳ್ಳಿ ಕಟ್ತಿದ್ರು. ಓಕೆ, ಆದರೆ ಇದು ಒಂದು. ಇದ್ರ ಜೊತೆಗೆ ಗುಲ್ಬರ್ಗಾದಲ್ಲಿ ಒಂದು CPI ಆಫೀಸ್ ಅಂತಿದೆ, ಕಮಿಷನರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್. ಇರಲಿಲ್ಲ, ಅದು ಧಾರವಾಡಕ್ಕೊಂದು ಮಾಡಬೇಕಾಗಿತ್ತು, ಅದು ಇರಲಿಲ್ಲ. ಇವೆರಡು ಮಾಡೋ ಜವಾಬ್ದಾರಿನೂ ಕೊಟ್ಟರು. ಅದ್ರ ಜೊತೆಗೆ ಈ IAS ಸೆಂಟ್ರ್ ಇದೆ ಧಾರವಾಡಕ್ಕೆ, ಎಕ್ಸಾಮ್ ಸೆಂಟರ್. ಅದಕ್ಕೆ ಚೀಫ್ ಕಂಟ್ರೋಲರ್ ಆಗಿದ್ದೆ ನಾನು UPSC ವತಿಯಿಂದ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ನಾಮಿನೇಟ್ ಮಾಡ್ತಾರೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ವೆರಿ ಸೀನಿಯರ್ IAS ಆಫೀಸರ್ಸ್ ಇರೋದಿಲ್ಲ. ನಾನು ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಗಿದೆ ಕಂದಾಯ ಇಲಾಖೆಯಲ್ಲಿ. ಅದ್ರ ಜೊತೆಗೆ ನಾನು ಇಲ್ಲಿ ಆಪರೇಷನಲ್ ಪ್ರಾಜೆಕ್ಟ್ನಲ್ಲಿ ಕೂಡ ಕಮಿಷನರ್ ಆಗಿದೆ. ಕಮಿಷನರ್ ಅಂದರೆ ಎಕ್ಸಿಕ್ಯೂಟಿವ್ ಪೋಸ್ಟು, ಸೆಕ್ರೆಟರಿ ಅಂದರೆ ಸೆಕ್ರೆಟರಿಯೇಟ್ ಪೋಸ್ಟು, ಪವರ್ಸ್ ಬೇರೆ ಇರ್ತವೆ. ಅದ್ರ ಜೊತೆಗೆ ಇಲ್ಲೊಂದು KBJNL ಅಂತ, ಅದ್ರ ಮೇಲೆ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಆಗಿದೆ. 3 ಹುದ್ದೆಗಳು ಅದರಲ್ಲಿ. ಅದ್ರ ಜೊತೆಗೆ ಈ ಯೂನಿವರ್ಸಿಟಿ ಚಾಲೂ ಮಾಡೋದು, ಆ CPI ಆಫೀಸ್ಗಳು ಚಾಲೂ ಮಾಡೋದು, IAS ಎಕ್ಸಾಮ್ ಸೆಂಟರ್ ಕಂಡಕ್ಟ್, ಇವೆಲ್ಲ ಇಂಥ ಇನ್ನೂ 7-8 ಬೇರೆ ಜವಾಬ್ದಾರಿ ಇತ್ತು. ಅದಕ್ಕೆ ಇದನ್ನು ಅವನಿಗೆ ಕಟ್ಟಿ ಅಂತ ಕೊಟ್ಟಿದ್ದು. ಸರ್, ವುಮೆನ್ಸ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರಕ್ಕೆ ಯಾವ ರೀತಿ ಪ್ರೇರಣೆ ಸಿಕ್ತು ಸರ್? ಅದಕ್ಕೆ ಈ ಮಹಿಳಾ ಮತ್ತು ಮಕ್ಕಳ ವಿಭಾಗ ಅಂತ ಒಂದು ಸರ್ಕಾರದ ಇಲಾಖೆ ಇದೆ. ಆ ಇಲಾಖೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಪಾಯಿಂಟ್ ಮಾಡಿದ್ದು. ಇದು ಯೂನಿವರ್ಸಿಟಿ ಆಗೋದಕ್ಕಿಂತ ಪೂರ್ವದಲ್ಲೇ ಒಂದು 7-8 ವರ್ಷ ಮೊದಲೇ. ಆದರೆ ಒಂದು ರೆಕಮೆಂಡೇಶನ್ ಏನಿತ್ತು ಅಂದರೆ ಎಕ್ಸ್ಪರ್ಟ್ ಕಮಿಟಿದು, ಕರ್ನಾಟಕದಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದ ವಿಶ್ವವಿದ್ಯಾಲಯ ಇಲ್ಲ, ಅದಕ್ಕೆ ಮಾಡಬೇಕು. ಸಾಧ್ಯ ಆದರೆ ಪ್ರಾರಂಭದಲ್ಲಿ 1 ಮಾಡಿ, ನಂತರ ಬೇಕಾದ್ರೆ 2 ಕಡೆ ಮಾಡ್ಕೊಳ್ಳಿ, ಒಂದು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಮಾಡ್ಕೊಳ್ಬೇಕು ಅಂತ ಅವರು ಸಲಹೆ ಕೊಟ್ಟಿದ್ದರು 8 ವರ್ಷದ ಮೊದಲು. ಅದು ಹಾಗೆ ಬಿದ್ದಿತ್ತು. ಆಮೇಲೆ ನಂಜುಂಡಪ್ಪ ಅಂತ ಕೇಳಿರಬೇಕು, ಕರ್ನಾಟಕ ವೈಸ್ ಚಾನ್ಸಲರ್ ಆಗಿದ್ದು, ಬೆಂಗಳೂರು ಇದ್ದರು. ಅವ್ರದ್ದು ಒಂದು ಈ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಮಧ್ಯೆ ಅಭಿವೃದ್ಧಿಯಲ್ಲಿ ತಾರತಮ್ಯದ ಬಗ್ಗೆ ಒಂದು ಕಮಿಟಿ ಮಾಡಿದರು, ರೀಜನಲ್ ಇಂಬ್ಯಾಲೆನ್ಸಸ್ ಅಂತ. ಅವರು ಕೂಡ ರೆಕಮೆಂಡ್ ಮಾಡಿದ್ರು, ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಹೋಲಿಸಿದರೆ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರ ಸಾಕ್ಷರತೆ, ಮಹಿಳೆಯರು ಕೆಲಸ ಮಾಡೋದು ಎಲ್ಲ ಭಾಳ ಕಡಿಮೆ ಇದೆ. ಆದ್ದರಿಂದ ಅಲ್ಲಿ ಆದಷ್ಟು ಮಟ್ಟಿಗೆ ಈ ಪುರುಷರ ಕಂಬೈನ್ಡ್ ಏನು ಕೋ ಎಜುಕೇಷನ್ ಯೂನಿವರ್ಸಿಟಿ ಇದೆಯಾ, ಹೆಣ್ಮಕ್ಳು ಬರೋಕ್ಕೆ ಸ್ವಲ್ಪ ಹೆಣ್ಣು ಮಾಡ್ತಾರೆ. ಅದಕ್ಕೆ ಒಂದು ವಿಶ್ವವಿದ್ಯಾಲಯ ಆಗಿಬಿಟ್ರೆ ಅವ್ರಿಗೆ ಒಂದು ಸ್ವಾತಂತ್ರ್ಯ ಸಿಗ್ತದೆ, ಹೆಚ್ಚಿನ ಮಹಿಳೆಯರು ಮುಂದಿನ ವಿದ್ಯಾಭ್ಯಾಸ ಪಡ್ಕೊಂಡಾಗುತ್ತೆ ಅಂತ ಅವರು ರೆಕಮೆಂಡ್ ಮಾಡಿದರು. ಈ 2 ರೆಕಮೆಂಡೇಷನ್ಗಳಿಂದ ಗೌರ್ಮೆಂಟ್ ಮುಂದಾಯಿತು. ಮಹಿಳಾ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಯನ್ನು ತಕ್ಷಣದಲ್ಲಿ ಆದೇಶ ಬಂದ ತಕ್ಷಣ ನಿಮ್ಮ ಕಾರ್ಯತಂತ್ರಗಳೇನಿದ್ದು ಸರ್? ಹೀಗೆ ನೋಡಿ, ಅವ್ರು ಇನ್ನೊಂದು ಆ ಪ್ರಶ್ನೆ ಇನ್ನೂ ಹೇಳಿ ನಿಮ್ಮ ಪ್ರಶ್ನೆ ಬರ್ತೀನಿ. ನಾನು ಬೆಂಗಳೂರು ಯೂನಿವರ್ಸಿಟಿ ರಿಜಿಸ್ಟ್ರಾರು ಆಗಿದ್ದೆ. ಆವಾಗ ಬೆಂಗಳೂರು ಯೂನಿವರ್ಸಿಟಿ ಅಂತಂದರೆ 750 ಕಾಲೇಜ್ಗಳು, ಆರ್ಟ್ಸು, ಸೈನ್ಸು, ಇಂಜಿನಿಯರಿಂಗು, ಮೆಡಿಕಲ್ಲು, ಲಾ, ಎಜುಕೇಷನ್ ಎಲ್ಲ ಸೇರಿ 780ರಷ್ಟು ಕಾಲೇಜ್ಗಳಿದ್ವಲ್ಲಿ. ಭಾಳ ದೊಡ್ಡ ಯೂನಿವರ್ಸಿಟಿ, ಇಂಡಿಯಾದಾಗೆ ಬಿಗ್ಗೆಸ್ಟ್. ಅದರ ಅನುಭವನೂ ನನಗಿತ್ತು. ಜೊತೆಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರು ಆಗಿದ್ದೆ ಅಮೆರಿಕದಲ್ಲಿ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ ಟಾಟಾ ಇನ್ಸ್ಟಿಟ್ಯೂಟ್ ಬಾಂಬೆನಲ್ಲಿ. ನನ್ನ ಕರಿಯರ್ ಚಾಲು ಮಾಡಿದ್ದೆ ರಿಸರ್ಚ್ ಆಫೀಸರ್ ಅಂತ ಟಾಟಾ ಇನ್ಸ್ಟಿಟ್ಯೂಟ್ ಬಾಂಬೆನಲ್ಲಿ.
ಹೀಗಾಗಿ ನನಗೆ IAS ಆಗಿ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಹೆಚ್ಚಿಗೆ ಅಕಾಡೆಮಿಕ್ ಆಗಿಯೇ ಇರಬೇಕಂತಿತ್ತು. ಅಕಸ್ಮಾತ್ IAS ಪಾಸ್ ಆದೆ, ಅಕಸ್ಮಾತ್ ಜಾಯಿನ್ ಆದೆ. ಬಟ್ ನಾನು ಯಾವಾಗಲೂ ಟೀಚಿಂಗ್ನಲ್ಲಿ, ರಿಸರ್ಚ್ನಲ್ಲೇ ಇದೆ. ಆಮೇಲೆ ಜೊತೆಗೆ ರಿಟೈರ್ ಆದಮೇಲೆ ಕೂಡ ನಾನು ಡಿಪಾರ್ಟ್ಮೆಂಟ್ ಸಾಲ್ವ್ ಮಾಡಿದೆ ರಾಣಿ ನಮ್ಮ ಯೂನಿವರ್ಸಿಟಿಯಲ್ಲಿ, ಕ್ರಿಮಿನಾಲಜಿ ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್ ಅಂತ. ಟೀಚಿಂಗ್ ಆಗಿಲ್ಲ, ಪ್ರೊಫೆಸರ್ ಆಗಿದ್ದೆ 3 ವರ್ಷ, HOD ಆಗಿದ್ದೆ 4 ವರ್ಷ, 3 ವರ್ಷ. ಸೊ ಟೀಚಿಂಗ್ ಇಂಟ್ರೆಸ್ಟ್ ಇತ್ತು, ಅದು ಗೌರ್ಮೆಂಟಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅದೊಂದು ಕಾರಣನ. ಏನು ಮಾಡಬೇಕು ಅಂತ ನೀವು ಕೇಳಿದರೆ ಕರ್ತವ್ಯ ಏನು ಅಂತಲ್ವಾ. ಕರ್ತವ್ಯಗಳು ಅಂದರೆ ಒಂದು ಯೂನಿವರ್ಸಿಟಿ ಚಾಲೂ ಆಗಬೇಕಾದ್ರೆ ಏನೇನು ಮೂಲಭೂತವಾದಂಥ ಸೌಕರ್ಯಗಳು ಬೇಕು ಯೂನಿವರ್ಸಿಟಿಗೆ, ಅದೆಲ್ಲ ನೀನು ರಚನೆ ಮಾಡು. ಫುಲ್ ಅಧಿಕಾರ ಕೊಟ್ಟಿದ್ದೀವಿ ಕಾಯ್ದೆ ಪ್ರಕಾರ, ಅದೆಲ್ಲ ಮಾಡಿ ಚಾಲೂ ಮಾಡು. ಚಾಲೂ ಮಾಡಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಆಗಿರಬೇಕು ಅಲ್ಲಿ ಅಂತ ಹೇಳಿದರು. ಏನೇನು ಬೇಕು? ಮೊದಲು ಬಿಲ್ಡಿಂಗ್ ಬೇಕು. ಬಿಲ್ಡಿಂಗ್ ಆದರೆ ಯೂನಿವರ್ಸಿಟಿ ಆಗೋದಿಲ್ಲ, ಅದಕ್ಕೆ ಟೀಚರ್ಸ್ ಬೇಕು. ಅದಕ್ಕೂ ಯೂನಿವರ್ಸಿಟಿ ಆಗೋದಿಲ್ಲ, ಸ್ಟೂಡೆಂಟ್ಸ್ ಬೇಕು. ಸೊ ಬಿಲ್ಡಿಂಗ್ ಬೇಕು, ಲೈಬ್ರರಿ ಬೇಕು, ಹಾಸ್ಟೆಲ್ ಬೇಕು, ಕ್ಲಾಸ್ ರೂಮ್ಗಳು ಬೇಕು. ಆಮಂತ್ರ ಅಡ್ಮಿನಿಸ್ಟ್ರೇಟಿವ್ ಬೇರೆ ಬ್ಲಾಕ್ ಇರಬೇಕು. ಇವೆಲ್ಲದಕ್ಕೂ ಒಂದು ದೊಡ್ಡ ಭಾಳ ಬಿಲ್ಡಿಂಗ್ಗಳು ಬೇಕು. ಪ್ರಾರಂಭದಲ್ಲಿ ಅಷ್ಟು ಬೇಕಾಗಿಲ್ಲ, ಬಟ್ ಮೊದಲೇ ವರ್ಗ ಮಾತ್ರ ಇರ್ತದೆ. ಯಾವ ವಿಷಯ ಮಾಡಬೇಕು ನಿರ್ಣಯ ಮಾಡೋರು ನೀನೇ. ಆಮೇಲೆ ಸ್ಟಾಫ್ ಹೆಂಗೆ ತೊಗೊಳ್ತೀಯ, ಟೀಚಿಂಗ್ ಸ್ಟಾಫು, ಸಬಾರ್ಡಿನೇಟ್ ಸ್ಟಾಫು, ಅಸಿಸ್ಟೆಂಟ್ ಸ್ಟಾಫು. ಆಮೇಲೆ ಸ್ಟೂಡೆಂಟ್ಸನ್ನು ಯಾವ ರೀತಿ ತರಬೇಕು ನೀವೆಲ್ಲ ವಿಚಾರ ಮಾಡಿ ಫುಲ್ ಅಧಿಕಾರ ಕೊಟ್ಟು ಮಾಡಿ ಅಂತ ಕೊಟ್ಟರು. ಅದಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕಾಯಿತು ಅಂದರೆ ಏನು ಮಾಡಿದ್ರು, ಸೆಕ್ರೆಟ್ರಿ ತಮ್ಮದೇ ಅಧಿಕಾರ ಇರ್ತದೆ. ನಾನು ರೆವಿನ್ಯೂ ಇಲಾಖೆ, ಅದ್ರ ಜೊತೆಗೆ ಇಲ್ಲಿ ಆಪರೇಷನ್ ಪ್ರಾಜೆಕ್ಟಲ್ಲಿ ನಮ್ಮದು ಪ್ರತಿ ವರ್ಷ ಸುಮಾರು 6ರಿಂದ 10 ಸಾವಿರ ಕೋಟಿವರೆಗೆ ಅಂದಾಜು ಇರ್ತಿತ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡುಗಡೆ ಮಾಡ್ಕೊಳ್ಳಿ ಅಂತ ಹೇಳಿದರು. ನನಗೆ ಅಪಾಯಿಂಟ್ಮೆಂಟ್ ಆಗಿದ್ದು ಏಪ್ರಿಲ್ 3ನೇ ತಾರೀಕು 2003ರಲ್ಲಿ ಏಪ್ರಿಲ್ 3ನೇ ತಾರೀಕು. ಏಪ್ರಿಲ್ 1ನೇ ತಾರೀಕಾದರೆ ಏನಾಗ್ತಿತ್ತು, ಏಪ್ರಿಲ್ 3ನೇ ತಾರೀಕಾಯಿತು. ಅದಾದ ನಂತರ ನನಗೆ ಅನುಭವ ಇತ್ತು ಬೆಂಗಳೂರಿಗೆ ಕೆಲಸ ಮಾಡೋದು, ಯೂನಿವರ್ಸಿಟಿ ಬೇಕಂತ. ನಾನೇನು ಮಾಡಿದೆ, ಮಹಿಳಾ ವಿಶ್ವವಿದ್ಯಾಲಯ ಈ ದೇಶದಲ್ಲಿ ಎಲ್ಲೆಲ್ಲಿದೆ 4 ಇತ್ತು, 4 ಇವಾಗ 20 ಆಗಿದೆ. 4 ಕಡೆ ಇದೆ. ಅಲ್ಲಿ ಹೋಗಿ ಮಾತಾಡಿಸಿ ಬರಬೇಕು ಅಂತ ಫಸ್ಟ್ ಇದ್ದಿದ್ದು ಜಮ್ಮುದಲ್ಲಿತ್ತು, ಜಮ್ಮು ಕಾಶ್ಮೀರ. ಅಲ್ಲಿ ವೈಷ್ಣೋದೇವಿ ಮಹಿಳಾ ವಿಶ್ವವಿದ್ಯಾಲಯ ಇತ್ತು. ಆಮೇಲೆ ಕೊಡೈಕೆನಾಲ್ನಲ್ಲಿ ಈಗಲೂ ಇದೆ ಮದರ್ ತೆರೇಸಾ ವಿಶ್ವವಿದ್ಯಾಲಯ ಇತ್ತು. ಆಮೇಲೆ ತಿರುಪತಿಗೆ ಒಂದಿದೆ ಪದ್ಮಾವತಿ ಯೂನಿವರ್ಸಿಟಿ ಅಂತ. ಬಾಂಬೆಗೆ ಒಂದಿದೆ SNDT ಅಂತ. ನಾನು ಬಾಂಬೆಯಲ್ಲೇ ಓದಿದ್ದು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ. ಆ SNDT ವಾಯ್ಸ್ ಚಾನ್ಸಲರ್ ನಮ್ಮ ಟೀಚರು ಸುಮಾ ಚಿಟ್ನಿಸ್ ಅಂತಿದ್ದರು, ಅವರೇ ವಾಯ್ಸ್ ಚಾನ್ಸಲರ್ ಆಗಿದ್ದರು. ಫಸ್ಟ್ ನಾನು ಹೇಳಿದೆ ಮೇಡಮ್ ಬರ್ತಾಯಿದ್ದೀನಿ ಅಂತ. ವೆರಿ ಹ್ಯಾಪಿ. ದೆನ್ ಐ ವೆಂಟ್ ಡೇ. ಅವ್ರು ಕೂಡ ಮಾತಾಡಿದೆ, ಅವ್ರು ಭಾಳ ಗೈಡೆನ್ಸ್ ಕೊಟ್ಟು, ಜಾಮದಾರ್ ನಾನು ಬರ್ತೀನಿ, ಗೈಡ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅದು ಓಲ್ಡೆಸ್ಟ್ ಯೂನಿವರ್ಸಿಟಿ, ವುಮೆನ್ ಯೂನಿವರ್ಸಿಟಿ, ಪ್ರೈವೇಟ್ ಅದು, ಬಟ್ ಈ ಗೌರ್ಮೆಂಟ್ ತೊಗೊಂಡಿದ್ದಾರೆ. ಶ್ರೀಮತಿ ನಾಥಿ ವೈಟ್ ಠಾಕೂರ್ ಯೂನಿವರ್ಸಿಟಿ ಅದು, SNDT ಅಂತ. ಅಲ್ಲಿ ಫಸ್ಟ್ ಆದಮೇಲೆ ಅಲ್ಲಿಂದ ನಾನು ಜಮ್ಮುಗೆ ಹೋದೆ. ಅಲ್ಲಿ ಒಬ್ಬರು ಲೋಕಲ್ ಹೆಣ್ಮಗಳಿದ್ರು, ಅವ್ರಿಗೂ ಎಲ್ಲ ಚರ್ಚೆ ಮಾಡಾಯಿತು. ಮತ್ತು ಪದ್ಮಾವತಿ ಯೂನಿವರ್ಸಿಟಿಗೆ ತಿರುಪತಿಗೆ ಹೋದೆ. ವಿಮಾನದಿಂದ 1 ಡೇ ಪ್ರವಾಸ ಮಾಡಿದೆ, 8 ದಿವಸ. ಅಲ್ಲಿ ಹೋಗಿ ಮಾತಾಡಿದೆ. ಆ ವಾಯ್ಸ್ ಚಾನ್ಸಲರ್ ಸಸ್ಪೆಂಡ್ ಆಗಿದ್ದರು, ಬಟ್ ಬೇರೆಯವರು ಇದ್ದರು. ಅಲ್ಲಿ ನೋಡ್ಕೊಂಡು ಬಂದೆ. ಕೊಡೈಕೆನಾಲ್ ಹೋಯ್ದು, ಯೂನಿವರ್ಸಿಟಿ ಅದೇ ಚಾಲೂ ಆಗಿತ್ತು. ಏನು ಸ್ಟಾಫು ಇದರಲ್ಲಿ ಇತ್ತು. ಸೊ ಬಿಲ್ಡಿಂಗ್ ಸರಿ ಇರಲಿಲ್ಲ, ಕಟ್ಟಾಯಿದ್ರು ಇನ್ನೂ. ಅಲ್ಲಿ ದೊಡ್ಡ ಕ್ಯಾಂಪಸ್ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಈಗ ಆಮೇಲೆ ಹೋಗಿದ್ದೇನೆ ಮತ್ತಲ್ಲಿ. ಅದನ್ನು ನೋಡ್ಕೊಂಡು ಬಂದುಬಿಟ್ಟು ಈ 4 ಯೂನಿವರ್ಸಿಟಿ ಈ ದೇಶದಲ್ಲಿ ಹೇಗಿದೆ ಅನ್ನೋದೊಂದು ರೂಪರೇಷೆ ಮಾಡಿಕೊಂಡು ಅಲ್ಲ ಪಾಯಿಂಟ್ಸ್ ಅವ್ರ ಕಡೆಯಿಂದ ಎಲ್ಲ ತಂದಿದ್ದೆ ಬುಕ್ಕು ಎಲ್ಲನೂ. ಆ ರೂಲ್ಸು, ರೆಗ್ಯುಲೇಷನ್ಸು, ಸ್ಟಾಫಿಂಗು, ಸಬ್ಜೆಕ್ಟ್ಸ್, ಟೀಚರ್ ಎಲ್ಲ ತಂದೆ. ಅದ್ರ ಬಗ್ಗೆ ಹೇಗಿರಬೇಕು ಅನ್ನೋ ಬಗ್ಗೆ ಒಂದು ರೂಪರೇಷೆ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟೆ. ಕೊಟ್ಟ ಮೇಲೆ ಹೇಗಿರಬೇಕು ಅನ್ನೋದು ಪಾಲಿಸಿ ಡಿಸಿಷನ್ ಅದಾಯಿತು. ಆಯ್ತು ಹಿಂಗೆ ಮಾಡೋಣ ಅಂತ ನಾವು ಅವ್ರಿಗೆ ಹೇಳಿದ್ದಿಷ್ಟೇ. ಇದನ್ನು ನೀವು ಸಿಂಗಲ್ ಸೆಂಟರ್ ಮಾಡಬಾರ್ದು, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಮಾಡಬೇಕು. ಯೂನಿಸೆಂಟರ್ ಅಲ್ಲ, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ. ಬೇರೆ ಕಾಲೇಜುಗಳು ಬರಬೇಕು ಇದಕ್ಕೆ ಅಂತ ಹೇಳಿದ ಮೇಲೆ ಅದು ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಆಯಿತು. ಇಲ್ಲ ಹೋದರೆ ಕೇಂದ್ರೀಯ ವಿದ್ಯಾಲಯ ಅಂತ ಇರ್ತದೆ, ಒಂದೇ ಇರ್ತದೆ, ಬ್ರಾಂಚ್ಗಳು ಇರೋದಿಲ್ಲ ಅದಕ್ಕೆ. ಸೊ ನನ್ನ ಹೆಸರು ಜ್ಯೋತಿ ಅಂತ. ಸರ್, ನೀವು ಈ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿದಿರಿ ಸರ್? ಮೊದಲೇ ಒಂದೇ ದೃಷ್ಟಿಕೋನ, ಮಹಿಳೆಯರ ಶಿಕ್ಷಣ ಅಭಿವೃದ್ಧಿ, ಮಹಿಳೆಯರ ಬೌದ್ಧಿಕ ಅಭಿವೃದ್ಧಿ, ಮಹಿಳೆಯರ ಸಾಕ್ಷರತೆ ಮತ್ತು ವಿದ್ಯಾಭಿವೃದ್ಧಿ ಜೊತೆಗೆ ಅವರು ಎಲ್ಲ ಕ್ಷೇತ್ರದಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಎಲ್ಲ ಆಕ್ಯುಪೇಷನ್, ಅವ್ರು IAS ಇರ್ಬೋದು, KAS ಇರ್ಬೋದು, ಮೆಡಿಕಲ್, ಇಂಜಿನಿಯರಿಂಗ್, ಎಲ್ಲ ಕಡೆ ಬರಬೇಕು ಅನ್ನೋ ಉದ್ದೇಶ. ಅಂಥ ಶಿಕ್ಷಣ ಕೊಡುವಂಥ ಸಂಸ್ಥೆ ಆಗಬೇಕು ಅನ್ನೋ ಉದ್ದೇಶ. ಬೇರೆ ಉದ್ದೇಶ ಇಲ್ಲ, ಒಂದೇ ಒಂದು ಉದ್ದೇಶ, ಮಹಿಳಾ ಅಭಿವೃದ್ಧಿ ಎಲ್ಲ ಕ್ಷೇತ್ರದಲ್ಲಿ. ಸರ್, ಯೂನಿವರ್ಸಿಟಿ ಸ್ಥಾಪನೆಗಾಗಿ ಯಾವ ರೀತಿ ಯೋಜನೆಗಳನ್ನು ರೂಪಿಸಿದ್ರಿ ಸರ್ ನೀವು? ಯಾವ ರೀತಿ ಯೋಜನೆಗಳು ಸರ್? ಏನು
ಸ್ಕೀಮ್ಸ್ ಸರ್. ಸ್ಕೀಮ್ಸ್. ಓಕೆ, ಅದು ಭಾಳ ಇದ್ದವಮ್ಮ, ಅದೆಲ್ಲ ಮಾಡಿದ್ದೆ. ಇಲ್ಲಿ ಕೆಲವೊಂದು ಭಾಳಷ್ಟು ಮುಂದುವರಿತಾ ಇದೆ, ಇನ್ನು ಕೆಲವೊಂದು ಬಂದ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಬೇಕು, ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ. ಏನು ಅಂತಂದರೆ, ಈ ಸ್ಟಾಫ್ ತೊಗೊಳ್ಬೇಕು, ಸ್ಟೂಡೆಂಟ್ಸ್ ತೊಗೊಳ್ಬೇಕು, ಅವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಆಗಬೇಕು. ಪ್ರತಿಯೊಂದು ಯೂನಿವರ್ಸಿಟಿ ಅವ್ರದ್ದೇ ಇದೆ. ಆದರೆ ಯೂನಿವರ್ಸಿಟಿ ಇರಲಿಲ್ವಲ್ಲ, ನಾನೇನು ಮಾಡಿದೆ, ಅಲ್ಲಿ ಖಾಜಾಪೀರ್ ಅಂದ್ಕೊಂಡು ವೈಸ್ ಚಾನ್ಸಲರ್ ಕರ್ನಾಟಕ ಯೂನಿವರ್ಸಿಟಿ ಇದ್ದರು. ಅವರು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರು. ನಾನು ರಜಿಸ್ಟರ್ ಇದ್ದಾಗ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಡೀನ್ ಆಗಿದ್ದರು. ಅಲ್ಲಿ ಕುಟೀನು ಅಂತ ಒಬ್ಬರು ಇದ್ದರು, ಗುಲ್ಬರ್ಗ ಯೂನಿವರ್ಸಿಟಿ. ಅವರು ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ಲಾ ಡಿಪಾರ್ಟ್ಮೆಂಟದ್ದು ಡೀನ್ ಆಗಿದ್ದರು. ಅವರಿಗೆ ಫೋನ್ ಮಾಡಿದೆ, ಬರ್ತಾಯಿದ್ದೀನಿ, ನಿಮ್ಮ ಕೂಡ ಮಾತಾಡಬೇಕು ಅಂತ ಹೋದೆ. ಹೋದ ತಕ್ಷಣ ಈ ಕರ್ನಾಟಕ ಯೂನಿವರ್ಸಿಟಿ ಕ್ಷೇತ್ರಕ್ಕೆ ಬರ್ತಿದೆ ಇದು ಬಿಜಾಪುರ. ಆಗ ನಾನು ಅವ್ರಿಗೆ ಹೇಳಿದೆ, ತಕ್ಷಣ ಹೊಸ ಯೂನಿವರ್ಸಿಟಿ ರೂಲ್ಸ್ ರೆಗ್ಯುಲೇಷನ್ಸ್ ಆಗೋವರೆಗೆ ಕರ್ನಾಟಕ ಯೂನಿವರ್ಸಿಟಿ ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಸ್ ಇಟ್ ಇಸ್ ನಾನು ತೊಗೊಳ್ತೀನಿ ಅಂತ. ಹೋಗಿ ಗವರ್ನರ್ ರಿಪೋರ್ಟ್ ಕೊಟ್ಟರೆ ಆಗಲಿ ಅಂತ ಹೇಳಿದರು. ಸೊ ಕರ್ನಾಟಕ ಯೂನಿವರ್ಸಿಟಿ ರೂಲ್ಸ್ ಅಪ್ಲೈ ಮಾಡಿದೆ ನಾನಲ್ಲಿ. ಆನಂತರ ಸ್ಟಾಫ್ ಬೇಕು, ಟೀಚಿಂಗ್ ಸ್ಟಾಫ್. ಮೊದಲು ಟೀಚಿಂಗ್ ಸ್ಟಾಫಿಗೆ ನಾನು ಗವರ್ನರ್ ಹತ್ರ ಭೇಟಿಯಾಗಿಬಿಟ್ಟು, ಈ ಕರ್ನಾಟಕ ಯೂನಿವರ್ಸಿಟಿ ಕಾಯ್ದೆಯಲ್ಲಿದೆ ಏನಂದರೆ, ಯಾವುದೇ ಯೂನಿವರ್ಸಿಟಿಯ ಟೀಚರ್ಗಳು ಪ್ರೊಫೆಸರ್ಗಳನ್ನ ಮತ್ತೊಂದು ಯೂನಿವರ್ಸಿಟಿಗೆ ಟ್ರಾನ್ಸ್ಫರ್ ಮಾಡೋದು, ಡೆಪ್ಯುಟೇಷನ್ ಕಳಿಸೋದಕ್ಕೆ ಅಧಿಕಾರ ಇದೆ. ಅದಕ್ಕೆ ಗವರ್ನರ್ ಒಪ್ಪಬೇಕು. ನಾನು ಒಪ್ಪಿಸ್ಕೊಂಡು ಬಂದೆ, ನೀನು ಪ್ರೊಫೆಸರ್ ಕಳಿಸ್ಕೊಡು, ನಾನು ಒಂದು ಆರ್ಡರ್ ಇಶ್ಯೂ ಮಾಡ್ತೀನಿ ಅಂತ ಆರ್ಡರ್ ಮಾಡಿದ್ರು. ಅಲ್ಲೇ ಕೂತ್ಕೊಂಡು ನಾನು ತೊಗೊಂಡೋಗಿದ್ದೆ ಡ್ರಾಫ್ಟ್. ಅವ್ರು ಸೈ ಮಾಡಿಕೊಟ್ರು. ಎಲ್ಲ ವೈಸ್ ಚಾನ್ಸಲರ್ಗಳು ಹೋಯಿತು. ಯಾರ್ಯಾರು ನಿಮ್ಮ ಯೂನಿವರ್ಸಿಟಿಯಿಂದ ಯಾವ್ಯಾವ ಸಬ್ಜೆಕ್ಟಲ್ಲಿ ಈ ಹೊಸ ಯೂನಿವರ್ಸಿಟಿ ಹೋಗ್ಬೇಕಂತಾರೆ ಅವ್ರ ತಕ್ಷಣ ಬಿಡುಗಡೆ ಮಾಡಿ ಅಂತ. ಮತ್ತು ಅವ್ರ ಸರ್ವಿಸ್ ಕಳಿಸಿ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಅದು ಆರ್ಡ್ರ್ ಎಲ್ಲ 25 ಯೂನಿವರ್ಸಿಟಿಗಳು ಹೋಯಿತು. ಆಗ ಅದು ಟೀಚರ್ ಬರೋಕ್ಕೆ ಅನುಕೂಲ ಆಯಿತು. ನಾನು ಅವ್ರಿಗೆ ಒಂದು ಸರ್ಕ್ಯುಲರ್ ಹೊಡಿಸಿದೆ ನಮ್ಮ ಕಡೆಯಿಂದ, ಯಾರ್ಯಾರು ಯಾವ ಸಲ ಬರ್ತೀವಿ ಅಂದರೆ ನಿಮ್ಮ ಬಾಯಿ ರೋಟ ಕಳಿಸಿ ಕೆಳಗಿನ ಅಡ್ರೆಸ್ ಕಳಿಸ್ಕೊಡಿ ಅಂತ. ನಾನು ಬಾಲ್ಕೋಟಿಗಿರ್ತಿದ್ದೆ, ನಮ್ಮ ಹೆಡ್ ಹೌಸ್ ಬಾಲ್ಕೋಟಿಗಿತ್ತು. ಅವೆಲ್ಲ ಬಂದು 128 ಪ್ರೊಫೆಸರ್ಸ್ ಅರ್ಜಿ ಹಾಕಿದ್ರು. ನಾನು UGC ಪ್ಯಾಟ್ರನ್ ಇದೆ, ಒಂದು ಡಿಪಾರ್ಟ್ಮೆಂಟ್ ಚಾಲು ಮಾಡಬೇಕಾದ್ರೆ, ಒಂದು ವಿಷಯ ಚಾಲು ಮಾಡಬೇಕಾದ್ರೆ ಇಷ್ಟಿಷ್ಟು ಸ್ಟಾಫ್ ಇರಬೇಕಂತ ನೇಮ್ಗಳಿದೆ. ಏನು, ಒಬ್ಬರು ಪ್ರೊಫೆಸರ್ ಇರಬೇಕು, ಕನಿಷ್ಠ ಒಬ್ಬರು ರೀಡರ್ ಇರಬೇಕು, 3 ಜನ ಲೆಕ್ಚರ್ ಇರಬೇಕು, ಕನಿಷ್ಠ 5 ಮಂದಿ ಇರಬೇಕು. 6 ಮಂದಿ ಇದ್ದರೆ ಇನ್ನೂ ಚಲೋ, 2 ರೀಡರ್ಗಳಂತ. ಆದರೆ 5 ಮಂದಿ ಆದರೆ ಬೇಕಂತ. ನಾನು ಈ 128 ಮಂದಿ ನೋಡಿದಾಗ ಕೇವಲ 6 ಸಬ್ಜೆಕ್ಟ್ಗಳು ಸಿಕ್ಕರು, ಫುಲ್ ಪ್ಯಾಟರ್ನ್. ಒಬ್ಬ ಪ್ರೊಫೆಸರು, ಒಬ್ಬ ರೀಡರು, 3 ಜನ ಲೆಕ್ಚರ್ ಅಂತ. ನಾನೇನು ಮಾಡಿದೆ, 6 ಸಬ್ಜೆಕ್ಟ್ ಚಾಲು ಮಾಡ್ತೀವಿ ಅಂತ. 6 ಸಬ್ಜೆಕ್ಟ್ಗಳು ಬಂದು ಯಾವ್ಯಾವು, ಸೋಷಿಯಾಲಜಿ ನಿಮ್ಮ ಮೇಡಮ್ ಇದ್ದಾಗ ಅದ್ರಾಗ ಬಂದಿದ್ದರು ಅವರು, ಈಗಿನ ವೈಸ್ ಚಾನ್ಸಲರ್ ಮೇಡಮ್. ಆಮೇಲೆ ಎಕನಾಮಿಕ್ಸ್, ಆಮೇಲೆ ಇಂಗ್ಲೀಷ್, ಆಮೇಲೆ ಕನ್ನಡ, ಆಮೇಲೆ ಇನ್ನೊಂದು ವುಮೆನ್ ಸ್ಟಡೀಸ್, ಆಮೇಲೆ ಇನ್ನೊಂದು ಎಜುಕೇಷನ್. ಇವು 6. ಎಜುಕೇಷನ್ಗೆ ಬೇರೆ ರೂಲ್ಸ್ ಇದೆ. ಅಲ್ಲಿ NCT ಅಂತಿದೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಅಪಾಯಿಂಟ್ಮೆಂಟ್ ತೊಗೋಬೇಕು. ನಾನು ಹೇಳಿ ತೊಗೊಳ್ಳಲ್ಲ, ಯಾಕಂದರೆ ಸ್ಟೇಟ್ ಯೂನಿವರ್ಸಿಟಿ ನಮ್ಮ ಕಾಯ್ದೆಯಲ್ಲಿ ಆಗಿದೆ, ಬೇಕಾದ್ರೂ ಅವ್ರು ಆಮೇಲೆ ಮಾಡೋಣ ಅಂತ ಚಾಲು ಮಾಡಿಬಿಟ್ಟು. ಎಮ್ ಎಡ್ B.Ed ಆದರೂ UG ಅದು, ಇದು PG. ಇಲ್ಲಿ ನಾವು UG ಇರಲಿಲ್ಲ, PG ಅಷ್ಟೇ ಮಾಡಿದ್ದೀವಿ. ಜರ್ನಲಿಸಮ್ ಆಮೇಲೆ ಕೊಟ್ಟು, ಜರ್ನಲಿಸಮ್, ಸೋಷಿಯಲ್ ವರ್ಕ್, ಮ್ಯಾನೇಜ್ಮೆಂಟ್ ಇರಲಿಲ್ಲ ಅವಾಗ. ಯಾಕಂದರೆ ಯಾರು ಟೀಚರ್ ಬರಲಿಲ್ಲ. ಅಲ್ಲಿ ಬಂದಿದ್ರೆ ಮಾಡ್ತಿದ್ದೆ ನಾನು, 40 ಮಾಡ್ತಿದ್ದೆ. ಟೀಚರ್ಸ್ ಸಿಗಲಿಲ್ಲ. ಚಾಲು ಮಾಡಿದ್ವಿ, ಗೌರ್ಮೆಂಟ್ ಅಪ್ರೂವ್ ಮಾಡಿದರು. ಇವರೆಲ್ಲ ನಾನು ಆ ಟೀಚರ್ಸಿಗೆ ಈ ಪ್ಯಾಟರ್ನ್ ಬಂದಿತ್ತಲ್ಲ, ಅಪ್ರಾಗ ಬರದೆ, ನೀವು ಜುಲೈ 12ಕ್ಕೆ ಇಲ್ಲಿ ಬಂದು ಜಾಯ್ನ್ ಆಗಬೇಕು ಅಂತ. ಎಲ್ಲರೂ ಬಂದರು. ಆ ಡಿಪಾರ್ಟ್ಮೆಂಟ್ ಚಾಲು ಆಯಿತು. 7ನೇದೊಂದು ಮಾಡಿದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಎಕ್ಸ್ಟ್ರಾ ಮ್ಯೂರಲ್ ಸ್ಟಡೀಸ್ ಅಂತ. ಅದ್ರ ಉದ್ದೇಶ ಆಮೇಲೆ ಹೇಳ್ತೀನಿ, ದೊಡ್ಡ ವಿಷಯ ಇದೆ, ನಿಮ್ಮ ಆಗಲ ಪ್ರಶ್ನೆಗೆ ಸಂಬಂಧಪಡ್ತದೆ, ಆಮೇಲೆ ಹೇಳ್ತೀನಿ. ಅದನ್ನು ಚಾಲು ಮಾಡಿದೆ, ಅಲ್ಲಿ ಫ್ಯಾಕಲ್ಟಿ ತಂದೆ ನಾನು ಇದಕ್ಕೆ. ಸೊ 7 ಡಿಪಾರ್ಟ್ಮೆಂಟ್ ಚಾಲು ಆಯಿತು. ಇನ್ನು ಸ್ಟೂಡೆಂಟ್ಸ್ ತೊಗೊಳ್ಬೇಕಲ್ಲ, ನಾನು ಖಾಜಾಪೀರ ಲೆಟರ್ ಬರೆದೆ. ನಿಮ್ಮ ಈ 6 ಸಬ್ಜೆಕ್ಟ್ನಲ್ಲಿ ಯಾವ ರೀತಿ ಸ್ಟೂಡೆಂಟ್ಸನ್ನ ನಿಮ್ಮ ರೂಲ್ ಪ್ರಕಾರ ಹಚ್ಚಿಕೊಂಡು ನಿಮ್ಗೆ ಎಷ್ಟು ಇಂಟೇಕ್ ಇದೆಯಲ್ಲ ಆ ಇಂಟೇಕ್ಗೆ ಡಬಲ್ ಮಾಡಿ. ನಮಗೆ ಈ ಕೆಳಗಿನ ಇಲಾಖೆಗಳಿಗೆ 50 ತೊಗೊಳ್ಳಿ, ಮುಂದೆ ಉಳಿದಂಥ 4 ಇಲಾಖೆಗಳಿಗೆ ನೀವು 70ರಿಂದ 100 ತೊಗೊಳ್ಳಿ ಅಂತ ಬರೆದು ಕಳಿಸ್ಕೊಟ್ಟೆ. ಅವರು ತಮ್ಮ ಕರ್ನಾಟಕ ಯೂನಿವರ್ಸಿಟಿ ಅಡ್ಮಿಷನ್ ಮಾಡುವಾಗಲೇ ಮಾಡಿಬಿಟ್ರು. ಅದು ಸೆಪ್ರೇಟ್ ನೋಟಿಫೈ ಮಾಡಿದರು. ಸೆಕೆಂಡ್ ಲಿಸ್ಟಲ್ಲಿ ಬರ್ತಾ ಇಂಥವ್ರೆಲ್ಲರೂ ವುಮೆನ್ ಯೂನಿವರ್ಸಿಟಿಗೆ, ಮಹಿಳಾ ಯೂನಿವರ್ಸಿಟಿ ಬಿಜಾಪುರಕ್ಕೆ ಹೋಗ್ಬೇಕಂತ. ಹಾಗೆ ಎಲ್ಲ ಸ್ಟೂಡೆಂಟ್ಸ್ ಲಿಸ್ಟ್ ರೆಡಿ ಆಯಿತು. ಜುಲೈ ಫಸ್ಟ್ ವೀಕಿಗೆ ಬರೆಬಿಟ್ರು, ನಿಮ್ಮ ಸ್ಟೂಡೆಂಟ್ಸ್ ರೆಡಿ ಇದ್ದಾರೆ, ಯಾವ ಬೇಕಂತ ಹೇಳಿ ಕಳಿಸ್ತೀವಿ ಅಂತ. ಜುಲೈ 12ಕ್ಕೆ ಎಲ್ಲರೂ ಬಂದು ಫ್ಯಾಕಲ್ಟಿ ಜಾಯ್ನ್ ಆದರು. ಇದು ಸ್ಟೂಡೆಂಟ್ಸ್ ಆಯಿತು, ಫ್ಯಾಕಲ್ಟಿ ಆಯಿತು, ಸೆಲೆಕ್ಷನ್ ಆಯಿತು. ಹೇಗೆ ಸೆಲೆಕ್ಟ್ ಮಾಡಿದ್ದು, ಅವೈಲೇಬಿಲಿಟಿ ಬಗ್ಗೆ. ಅವೈಲೇಬಿಲಿಟಿ ಇಲ್ಲ, ಮಾಡಲಿಲ್ಲ, ನಂತರ ಮಾಡ್ಕೊಳ್ಳಿ ಅದನ್ನಂತ. ಇನಿಷಿಯಲಿ ಪ್ರಾರಂಭ ಆಗಬೇಕು, ಅದು ಮುಂದೆ ಬೆಳೀತಾ ಹೋಗುತ್ತೆ. ಸೊ ಇನಿಷಿಯಲಿ 6 ಸಬ್ಜೆಕ್ಟು ಟೀಚರ್ಸ್ ರೆಡಿ ಆಯಿತು, ಸ್ಟೂಡೆಂಟ್ಸು ರೆಡಿ ಆಯಿತು. ರೂಲ್ಸ್ ಕೂಡ ಕರ್ನಾಟಕ ಇಷ್ಟವೇ. ಯೂನಿವರ್ಸಿಟಿ ಪ್ರಾರಂಭ ಮಾಡಿದ ಮೇಲೆ ಯಾವ್ಯಾವ ರೀತಿಯಾದಂಥ ರಾಜಕೀಯ ಮತ್ತು ಆಡಳಿತಾತ್ಮಕ ಸವಾಲುಗಳು ನಿಮ್ಗೆ ಎದುರಾದವು ಸರ್? ನನ್ನ ಕರಿಯರ್ದಲ್ಲಿ ಹೇಳ್ಬಿಡ್ತೀನಿ, ಯೂನಿವರ್ಸಿಟಿ ಅಷ್ಟೇ ಅಲ್ಲ, ನನಗೆ ಯಾವ ರಾಜಕಾರಣಿಗಳು ನನ್ನ ಕೆಲಸ ಕೈ ಹಾಕಿಲ್ಲ, ಹಾಕ್ತಿರಲಿಲ್ಲ.
ಅದನ್ನು ಭಾಳ ಧೈರ್ಯವಾಗಿ ಹೇಳ್ತೀನಿ, ಇವೆಲ್ಲ ಪಬ್ಲಿಕ್ಟಿ ಬರ್ತದೆ, ಇದು ಕೇಳ್ತಾರೆ. ಕೈ ಹಾಕ್ತಿರ್ಲಿಲ್ಲ, ನಾನು ಅದಕ್ಕೆ ಅವಕಾಶನೂ ಕೊಡ್ತಿರ್ಲಿಲ್ಲ, ಅವ್ರಿಗೆ ಗೊತ್ತಿತ್ತು. ಸೊ ರಾಜಕೀಯ ಆಗಲ್ಲ, ರಾಜಕೀಯ ಬೇರೆ ರೀತಿಯಲ್ಲಿ ಅಂತಂದರೆ ನನಗೆ ಅಪಾಯಿಂಟ್ ಮಾಡಿದ ರಾಜಕಾರಣಿಗಳು ತಾನೆ ಮುಖ್ಯಮಂತ್ರಿಗಳು ಮಂತ್ರಿಗಳು. ಆವಾಗ ಅಪಾಯಿಂಟ್ ಮಾಡುವಾಗ ಅವ್ರು ಏನು ಹೇಳಿಲ್ಲ. ಇದು ಇನ್ನೂ ಒಂದು ವಿಚಿತ್ರ, ಇದು ಭಾಳ ವಿಚಿತ್ರ ಅಂದರೆ ಮಹಿಳಾ ವಿಶ್ವವಿದ್ಯಾಲಯ ಚಾಲೂ ಮಾಡಬೇಕನ್ನೋ ನಿರ್ಣಯ ಆಗಿದ್ದು ಉನ್ನತ ಶಿಕ್ಷಣ ಇಲಾಖೆಯಿಂದ ಅಲ್ಲ, ಬಜೆಟೆಲ್ಲ ಇರಲಿಲ್ಲ. ಇದಾಗಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಜೆಟ್ನಲ್ಲಿ ಬಂದಿರೋದು. ನನ್ನ ಅಪಾಯಿಂಟ್ ಆದ ತಕ್ಷಣ ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಈಗ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ ಹೋಮ್ ಮಿನಿಸ್ಟ್ರು, ಅವ್ರ ಹತ್ರ ಭೇಟಿಯಾದೆ. ಜಾಮದಾರ್ ನಾವು ಪ್ರಪೋಸಲ್ಲ ಇಲ್ಲ. ನಾನು ಹೇಳಿದೆ ಸರ್ ಅಪಾಯಿಂಟ್ ಮಾಡಿದ್ರೆ DPRದಿಂದ, ಹಾಗಿದ್ದರೆ ಸ್ವಲ್ಪ ವಿಚಾರ ಮಾಡಿ ಅಂದರು. ನಾನು ವಿಚಾರ ಮಾಡಿ ಅವ್ರ ಸೆಕ್ರೆಟ್ರಿ ಮಾತಾಡಿದ್ದೆ, KP ಪಾಂಡೆ ಇರ್ತಿದ್ರು, ಜಾಮದಾರ್ ಇದು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಂದೆ, ಅಲ್ಲಿ ಸ್ವಲ್ಪ ಹೋಗಿ ಬಾ ಅಂತ. ಅಲ್ಲಿ ಶೋಭಾ ನಂಬೇಶ್ವರ್ ಎಲ್ಲ IAS ಆಫೀಸರ್ಸ್, ಅವ್ರಿಗೆ ಫೋನ್ ಮಾಡಿದೆ, ಹೌದು ಬನ್ನಿ ಅಂದರೆ. ನಾನು ಹೋದ ತಕ್ಷಣ ಶೋಭಾ ನಂಬೇಶ್ವರ್ ಲೇಡಿ ಇದ್ದರು, ಭಾಳ ಒಳ್ಳೆಯ ಅಧಿಕಾರಿ, ನನಗಿಂತ ಸೀನಿಯರ್ ಅವರಿಬ್ಬರು. ಹೋದ ತಕ್ಷಣ ಇದೆಲ್ಲ ರಿಪೋರ್ಟ್ ಇದೆ, ನಿಮ್ಮ ಆಗಲೇ ಹೇಳಿದೆಯಲ್ಲ ನನ್ನ ಜೆಂಡರ್ ಕಮಿಟಿ ರಿಪೋರ್ಟು, ಎಕ್ಸ್ಪರ್ಟ್ ಕಮಿಟಿ ಅವೆಲ್ಲ ಕೊಟ್ಟರು ನನಗೆ ಅವರು. ಯಾರು? ಶೋಭಾ ನಂಬೇಶ್ವರ್. ವುಮೆನ್ ಟಾಸ್ಕ್ ಫೋರ್ಸ್. ಟಾಸ್ಕ್ ಫೋರ್ಸ್ ಕೊಟ್ಟಿದ್ದು ಅವೆಲ್ಲ ಕೊಟ್ಟರು ಅವರು. ಕೊಟ್ಬಿಟ್ಟು ನಮ್ಮಲ್ಲಿ ಬಂದಿದೆ ದುಡ್ಡು, ನಮ್ಮಲ್ಲಿ ಮಂಜೂರಾಗಿದೆ, ನನಗೇನು ದುಡ್ಡು ಬೇಕಾಗಿಲ್ಲ, ಅವರು ಪವರ್ ರಿಲೀಸ್ ಮಾಡಿ ಅಂತ. ಆಮೇಲೆ ಅವ್ರ ಮಿನಿಸ್ಟರ್ ಭೇಟಿಯಾಗಿದೆ. ಅವ್ರ ಮಿನಿಸ್ಟರ್ ಒಂದು ಕೊಕ್ಕೆ ಹಾಕಿಬಿಟ್ರು, ಮೊಟಮ್ಮ ಅಂತ. ಏನಂದರೆ ಈ ವಿಶ್ವವಿದ್ಯಾಲಯಕ್ಕೆ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಂತ್ರಿಗಳೇ ಪ್ರೋ ವಾಯ್ಸರ್ ಆಗಬೇಕು. ನಾನು ಹೇಳಿದೆ ಮೇಡಮ್ ಹಂಗೆ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಹೈಯರ್ ಎಜುಕೇಷನ್ ಇದು. ಹೈಯರ್ ಎಜುಕೇಷನ್ ಅಂದರೆ ಯೂನಿವರ್ಸಿಟಿ ಬರೋದು, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ. ಈ ಮಹಿಳಾ ಯೂನಿವರ್ಸಿಟಿಗೆ ಬೇರೆ ಯೂನಿವರ್ಸಿಟಿಗೆ ಭಾಳ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಗಂಡಸರು ಇರ್ತಾರೆ, ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಎರಡು ಅಲ್ಲಿ ಕೂಡಿರ್ತಾರೆ, ಇಲ್ಲಿ ಬೇರೆಯವರು ಇರ್ತಾರೆ. ಅಷ್ಟು ಡಿಫ್ರೆನ್ಸ್ ಬಿಟ್ಟರೆ ಏನು ಡಿಫ್ರೆನ್ಸ್ ಇಲ್ಲ. ಹಂಗೆ ಮಾಡೋಕ್ಕೆ ಬರೋದಿಲ್ಲ ಮೇಡಮ್. ಅದು ನೀವು ರಿಪೋರ್ಟ್ ಕೊಡ್ರಿ ಹಾಗೆ ಅಂತೇಳಿ. ರಿಪೋರ್ಟ್ ಕೊಟ್ಟಾಗಿದೆ ಮೇಡಮ್ ಅಂತ ಹೇಳಿದೆ ನಾನು. ಸೊ ಅವ್ರಿಗೆ ಸ್ವಲ್ಪ ನೋವಾಯಿತು ಅವ್ರಿಗೆ. ಅವರಿಲ್ಲಿ ಪ್ರೊವಾಸರ್ ಮಾಡೋಕೆ ಬಿಡಿದ್ರು, ಆಗಲಿಲ್ಲ ಅದು. ಸೊ ಆಯಿತು ಬಿಡಿ ಮೇಡಮ್ ಅಂತ ತಿಳ್ಕೊಂಡು, ದುಡ್ಡೇ ಅವ್ರು ಬೇಕಾಗಿಲ್ಲ ಅಂತಂದರೆ ನಾನು ಕೇಳೋ ಅಗತ್ಯ ಇಲ್ಲ. ಸೊ ನಾನು ಜನರಲ್ ಬಜೆಟಿಂದ 5 ಕೋಟಿ ಬಿಡುಗಡೆ ಮಾಡಿದೆ ನಾನು. ಅದಕ್ಕೆ 5 ಕೋಟಿ ರೂಪಾಯಿನ ನಮ್ಮ ಇದರಿಂದ ಇನಿಷಿಯಲಿ, ಆಮೇಲೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಸೊ ಹಾಗೆ ವಿಮೆನ್ ಮಿನಿಸ್ಟ್ರಿಯಿಂದ ಆಗಿದ್ದರಿಂದ ಇದು ಹೆಣ್ಣು ಮಕ್ಕಳ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಅಲ್ಲಿ ಭಾಳಷ್ಟು ಸೌಲಭ್ಯಗಳಿದೆ. ಅನ್ಫಾರ್ಚುನೇಟ್ಲಿ ಇಲ್ಲಿವರೆಗೆ ಉಪಯೋಗ ಮಾಡ್ಕೊಂಡಿಲ್ಲ ಅದನ್ನು. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಮಿಡಲ್ ಸ್ಟಡಿ ಡಿಪಾರ್ಟ್ಮೆಂಟ್ ಮಾಡಿದ್ವಿ ಇಲ್ಲಿ. ನೀವು ಅಂದರೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾವ ಉದ್ದೇಶ ಇಟ್ಕೊಂಡು ಮಾಡಿರಿ ಅಂತ. ಮಹಿಳೆಯರ ಅಭಿವೃದ್ಧಿ ಅಂದರೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಅದಕ್ಕೆ ಇನ್ನೂ ಭಾಳಷ್ಟು ಇರ್ತವೆ. ಅನ್ಫಾರ್ಚುನೇಟ್ಲಿ ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ, ಯೂನಿವರ್ಸಿಟಿ ಬರಬೇಕು. ಅದಕ್ಕೋಸ್ಕರ ನಾವು ಅಲ್ಲಿ ಮಾಡಿದ್ದು ಎಕ್ಸ್ಟ್ರಾ ಮಿಡಲ್ ಸ್ಟಡೀಸ್ ಅಂತ. ಅದು ಅನ್ಫಾರ್ಚುನೇಟ್ಲಿ ಹಿಂದೆ ಇದ್ದಂಥ ಮೊದಲೇ ವಾಯ್ಸ್ ಚಾನ್ಸಲರ್ ಅವ್ರ ಏನು ಗೊತ್ತಿಲ್ಲ, ಅದನ್ನು ರದ್ದು ಮಾಡಿ ಅವನ್ನೆಲ್ಲ ತೆಗೆದು ಮಹಿಳಾ ಇದು ಅಧ್ಯಯನಕ್ಕೆ ಹಾಕಿಬಿಟ್ರು. ಅದಲ್ಲ, ಅದು ಆಗಬೇಕಿನ್ನು ಕೂಡ. ಮತ್ತು ಅಂತ ಈ ಪ್ರಕ್ರಿಯೆಯಲ್ಲಿ ಸರ್ಕಾರದಿಂದ ನಿಮಗೆ ಯಾವ ರೀತಿ ಬೆಂಬಲ ದೊರಕಿತು ಸರ್? ಏನು ಕೇಳಿದೆಲ್ಲ ಕೊಟ್ರಮ್ಮ. ಕೇಳಿದಷ್ಟು ದುಡ್ಡು ಕೊಟ್ಟರು, ಕೇಳಿದೆಲ್ಲ ಅದಕ್ಕೆ ಅಪ್ರೂವ್ ಮಾಡಿಕೊಟ್ರು. ನಿಮಗೆ ಹೇಳಿದ್ನಲ್ಲ, ಗವರ್ನರ್ ಆರ್ಡರ್ಸ್ ಹೊಡ್ಸಿದ್ರು, ಎಲ್ಲ ಟೀಚರ್ಸ್ ಬಂದುಬಿಟ್ರು. ಆ ಯೂನಿವರ್ಸಿಟಿಯಿಂದ ಟ್ರಾನ್ಸ್ಫರ್ ಸ್ಟೂಡೆಂಟ್ಸ್ ಮಾಡ್ಕೊಂಡೆ, ಅದಕ್ಕೂ ಎಲ್ಲ ಗೌರ್ಮೆಂಟ್ ಒಪ್ಪಿಗೆ ಕೊಟ್ಟರು. ಆಮೇಲೆ ಇಲ್ಲಿ ಟೀಚಿಂಗ್ ಸ್ಟಾಫ್ ಆದಮೇಲೆ, ಸ್ಟೂಡೆಂಟ್ ಬಂದಮೇಲೆ ಸಬಾರ್ಡಿನೇಟ್ ಸ್ಟಾಫ್ ಇರಲಿಲ್ಲ. ಆ ಸಬಾರ್ಡಿನೇಟ್ ಸ್ಟಾಫ್ ತರಬೇಕಾದ್ರೆ ನನ್ನ ಕಚೇರಿಯಲ್ಲಿ ಒಂದು 3,000 ಜನ ಕೆಲಸ ಮಾಡ್ತಿದ್ರು. ಅಲ್ಲಿಂದ 43 ಮಂದಿನ ಇಲ್ಲಿ ಡೆಪ್ಯುಟೇಷನ್ ಮೇಲೆ ಕೊಟ್ಟೆ. ಇಲ್ಲಿ ಒಂದು ನಿಮ್ಮ ಈಗಿನ ಡ್ರೈವರ್ಗಳು 3 ಜನ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮೇಲೆ ತೊಗೊಂಡೆ. ಈಗ ಒಂದು 10 ಮಂದಿ ಉಳಿದಾರೆ ನಾವು ತೊಗೊಂಡ್ರಲ್ಲಿ, ಅವರು ಕಾಂಟ್ಯಾಕ್ಟ್ ಮೇಲೆ ತೊಗೊಂಡಿದ್ವಿ. ಯಾಕೆಂದ್ರೆ ಸ್ಟಾಫ್ ಇರಲಿಲ್ಲ, ಕಾಂಟ್ಯಾಕ್ಟ್ ಮೇಲೆ ತೊಗೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಆಮೇಲೆ ಬಂದಲ್ಲ ವಾಯ್ಸ್ ಚಾನ್ಸಲರ್ಗಳು ಮತ್ತು 200-300 ಮಂದಿ ಸೇರಿಸ್ಕೊಂಡು ಹೋಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಸರಿಯಲ್ಲ. ಪ್ರಾರಂಭದಲ್ಲಿ ಎಲ್ಲ ತೊಗೊಂಡಿದ್ವಿ, ಅವನಿಗೆ ರೆಗ್ಯುಲರ್ ಮಾಡಬೇಕಾಗಿತ್ತು, ಇಲ್ಲ ಹೋದರೆ ತಿರುಗಿ ಕಳಿಸ್ಕೊಡ್ಬೇಕಾಗಿತ್ತು. ಎರಡೂ ಮಾಡಲಿಲ್ಲ, ತಪ್ಪೋದು. ಈಗ 10 ಮಂದಿ ಉಳಿದಾರೆ ಈಗ ಅಲ್ಲಿದ್ದವರು. ಆಗಿದ್ದಂಥ ಫ್ಯಾಕಲ್ಟಿ ಎಲ್ಲ ಏನಿದ್ರೆ ಟೀಚರ್ಸ್ ಅವರೆಲ್ಲ ರೆಗ್ಯುಲರ್ ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಈಗ ಇರ್ತಕ್ಕಂಥ ಫ್ಯಾಕಲ್ಟಿಯಲ್ಲಿ ಇನ್ಕ್ಲೂಡಿಂಗ್ ವೈಸ್ ಚಾನ್ಸಲರ್, ಇನ್ಕ್ಲೂಡಿಂಗ್ ಫಸ್ಟ್ ವೈಸ್ ಚಾನ್ಸಲರ್ ಸೈಯದಾಬಾದ್ HOD ಎಜುಕೇಷನ್ ಡಿಪಾರ್ಟ್ಮೆಂಟ್. ಓಕೆ, ಅವರು ಆಮೇಲೆ ಏನೋ ರಾಜಕೀಯ ಮಾಡ್ಕೊಂಡ್ಬಿಟ್ಟು ವೈಸ್ ಚಾನ್ಸಲರ್ ಬಂದುಬಿಟ್ರು, ಫಸ್ಟ್ ವೈಸ್ ಚಾನ್ಸಲರ್. ಮತ್ತು ನಾನು ವಿದ್ಯಾಶ್ರೀ. ಈ ವಿಶ್ವವಿದ್ಯಾನಿಲಯ ವಿಶೇಷವಾಗಿ ಮಹಿಳೆಯರ ಅಗತ್ಯತೆಗಳಿಗೆ ಸಮರ್ಪಕ ಆಗಬೇಕು ಅಂತೇಳಿ ನೀವು ಹೇಗೆ ಖಚಿತಪಡಿಸಿದ್ರಿ? ಸರ್ಕಾರದ ಉದ್ದೇಶನೂ ಹಾಗೇ ಇತ್ತು, ಯೂನಿವರ್ಸಿಟಿ ಹಾಗೆ ಬೆಳಿಬೇಕಾಗಿತ್ತು. ಸ್ವಲ್ಪ ಬೆಳೀತಾ ಇದೆ, ಬಟ್ ಪೂರ್ಣ ಉದ್ದೇಶ ಈಡೇರಿದೆ ಅಂತ ನನಗೆ ಹೇಳೋಕ್ಕೆ ಧೈರ್ಯ ಆಗುತ್ತಾ ಇಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನೀವು ನಿಮ್ಮ ಪ್ರಶ್ನೆಗೆ, ಹೆಣ್ಣು ಮಕ್ಕಳ ಅಭಿವೃದ್ಧಿ ಅಂದರೆ ಶಿಕ್ಷಣ ಬೇಸಿಕ್ ಅಷ್ಟರ ಮಟ್ಟಿಗೆ ಆಗ್ತಾಯಿದೆ. ಅದರಲ್ಲೂ ಕೂಡ ಕೆಲವು ಕೊರತೆಗಳಿದೆ. ಆಮೇಲೆ ಎಲ್ಲ ಕ್ಷೇತ್ರದಲ್ಲಿ ಬರಬೇಕನ್ನೋದ್ರ ಬಗ್ಗೆ ಸ್ವಲ್ಪ ತೊಂದರೆ ಇದೆ. ಇದು ಒಂದೇ ಯೂನಿವರ್ಸಿಟಿ ಅಲ್ಲ, ಅದು ಕೋಆರ್ಡಿನೇಟ್ ಮಾಡಬೇಕು, ಅದು ಕಂಟೆಂಟ್ ಇಂಪ್ರೂವ್ ಮಾಡಬೇಕು, ಅಪ್ಲೈಡ್ ಆಸ್ಪೆಕ್ಟ್ ತರಬೇಕು, ಅವೆಲ್ಲ ಇರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೆಣ್ಮಕ್ಳು ಅಂದರೆ PG ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಹೆಣ್ಮಕ್ಳು UG ಸ್ಟೂಡೆಂಟ್ಸ್ ಅಷ್ಟೇ ಇಲ್ಲ, ಕಾಲೇಜ್ ಬರೋರು. ಈ ಹೆಣ್ಮಕ್ಳು ಅಂದರೆ ಸ್ತ್ರೀ ಶಕ್ತಿ ಗುಂಪುಗಳು ಇರ್ತವೆ,
ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಯಾರು ಕೊಡಬೇಕು? ವಿಷಯ ಗೊತ್ತಿದ್ದವ್ರು ತಾನೇ. ಯಾರಿಗೆ ಗೊತ್ತಿರಬೇಕು? ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಇಲಾಖೆಗಳು ಕೋಆರ್ಡಿನೇಟ್ ಮಾಡಿ ನೀವು ಕಾರ್ಯಕ್ರಮ ಮಾಡಬೇಕು, ಟ್ರೈನಿಂಗ್ ಪ್ರೋಗ್ರಾಮ್. ದುಡ್ಡು ಕೊಡ್ತಾರೆ, ದುಡ್ಡಿನ ತೊಂದರೆ ಇಲ್ಲ, ಡೋಂಟ್ ವರಿ ಅಬೌಟ್ ಮನಿ. ಓಕೆ. ಆಮೇಲೆ ಕೆಲವೊಂದು ರಿಸರ್ಚ್ ಪ್ರೋಗ್ರಾಮ್ ಇರ್ತದೆ, ಇವ್ಯಾಲ್ಯೂಯೇಷನ್ ಇರ್ತದೆ, ಕೆಲವೊಂದು ಫ್ಯಾಕ್ಟ್ ಫೈಂಡಿಂಗ್ ಇರ್ತದೆ, ಅವಕ್ಕೆ ಸರ್ವೆಗಳು ಬರ್ತವೆ. ಸರ್ವೆ ಮಾಡೋದು, ರಿಸರ್ಚ್. ದೇವದಾಸಿ ಪ್ರಾಬ್ಲಮ್ ನಿಮ್ಗೆ ಗೊತ್ತಿದೆ, ಅದು ಹೆಣ್ಮಕ್ಳು ಪ್ರಾಬ್ಲಮ್. ಇದು ಉತ್ತರ ಕನ್ನಡ ಭಾಳ ಇದೆ, ಅದು ಕರ್ನಾಟಕ ಭಾಳ ಇದೆ. ಅದ್ರ ಬಗ್ಗೆ ರಿಸರ್ಚ್ ತೊಗೊಳ್ಬೇಕು. ಆಮೇಲೆ ಬಾಲ್ಯ ವಿವಾಹ ಇದೆ, ಆಮೇಲೆ ಬಾಲ್ಯ ಕಾರ್ಮಿಕರಿದ್ದಾರೆ. ಆಮೇಲೆ ಈಗ ಇನ್ಫೆಂಟಿಸೈಡ್ ಇದೆ. ಇನ್ಫೆಂಟಿಸೈಡ್ ಗೊತ್ತಿಲ್ಲ, ಹೆಣ್ಣು ಶಿಶುವನ್ನು ಭ್ರೂಣ ಹತ್ಯೆ ಮಾಡ್ತಾರೆ, ಆ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ರಿಸರ್ಚ್ ಎಷ್ಟು ಜನ ಮಾಡಿದ್ದೀರಿ ಇಲ್ಲಿ? ಯಾರು ತೊಗೊಂಡಿದ್ದಾರಾ? ಇಲ್ಲ. ಸ್ತ್ರೀ ಶಕ್ತಿ ಗುಂಪುಗಳಿಗೆ ಎಷ್ಟು ಗುಂಪುಗಳಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಿ? ಟ್ರೈನಿಂಗ್ ಪ್ರೋಗ್ರಾಮ್ ಇದೆಯಾ ಇಲ್ಲಿ? ಹಾಂ, ಅದಕ್ಕೋಸ್ಕರ ಎಕ್ಸಾಮ್ಗಳು ಸ್ಟಡಿ ಮಾಡಿದ್ದು. ಅವ್ರ ಕೆಲಸ ಏನು? ಈಗ ಸರ್ಕಾರ ಬೇರೆ ಬೇರೆ ಇಲಾಖೆಗಳು ಕೋಆರ್ಡಿನೇಟ್ ಮಾಡಿ, ನಿಮ್ಮ ರಿಸರ್ಚ್ ಪ್ರಾಜೆಕ್ಟ್ ಇದ್ದರೆ ನಾವು ಕಳಿಸ್ಕೊಡಿ, ನಾವು ಮಾಡಿಕೊಡ್ತೀವಿ. ನಿಮ್ಮ ಇವ್ಯಾಲ್ಯೂಷನ್ ಪ್ರಾಜೆಕ್ಟ್ ಇದ್ದರೆ ಕಳಿಸ್ಕೊಡಿ, ನಾವು ಮಾಡಿಕೊಡ್ತೀವಿ. ನಿಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ರೆ ನಮಗೆ ಕೊಡಿ, ನಾವು ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೆ ದುಡ್ಡು ಕೊಡ್ತಾರೆ, ಪುಕ್ಕಟ ಅಲ್ಲ ನಿಮಗೆ. ರಿಸರ್ಚ್ ಪ್ರಾಜೆಕ್ಟ್ ಮಾಡಿದ್ರೆ ಕೋಟಿಲಿ ದುಡ್ಡು ಕೊಡ್ತಾರೆ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಕೋಟಿ ದುಡ್ಡು ಕೊಡ್ತಾರೆ. ಅದಕ್ಕೆ ದುಡ್ಡು ತೊಗೊಂಡ್ಬಿಟ್ಟು ನಿಮ್ಮ ಈಗ ಆದಾಯನೂ ಬರ್ತದೆ, ನಿಮ್ಮ ಸ್ಟೂಡೆಂಟ್ಸ್ಗೆ ಅನುಭವನೂ ಆಗುತ್ತೆ. ಅವ್ರು ಉಪಯೋಗಿಬಿಟ್ಟು ಎಕ್ಸ್ಟ್ರಾ ಮಾಡಿ ಸ್ಟಡೀಸ್ ಸಹಾಯ ಮಾಡ್ತಾರೆ. ಬೇರೆ ಇಲಾಖೆಗಳು ಅಲ್ಲಿ ಮಾಡಬೇಕು. ಈಗ ಎಕನಾಮಿಕ್ಸ್ ಸಬ್ಜೆಕ್ಟ್ನ ತೊಗೊಳ್ಳಿ, ಅಲ್ಲೇನಿದೆ? ಜೆಂಡರ್ ಬಜೆಟಿಂಗ್ ಅಂತಿದೆ. ಜೆಂಡರ್ ಬಜೆಟಿಂಗ್ನಲ್ಲಿ ನಿಮ್ಮ ಯೂನಿವರ್ಸಿಟಿ ಲೀಡ್ ತೊಗೊಳ್ಬೇಕು. ಜೆಂಡರ್ ಬಜೆಟಿಂಗ್ ಅಂದ್ರೇನು? ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಸರ್ಕಾರ ಎಂತೆಂಥ ಕಾರ್ಯಕ್ರಮ ಹಾಕ್ಕೊಳ್ಬೇಕು, ಅವರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನು ತಯಾರು ಮಾಡುವಂಥ ಒಂದು ಪತ್ರಿಕೆಗೆ ಜೆಂಡರ್ ಬಜೆಟಿಂಗ್ ಅಂತಾರೆ. ಈ ಜೆಂಡರ್ ಬಜೆಟಿಂಗ್ ಮಾಡಬೇಕಾಗಿತ್ತು ಅಂತಂದರೆ ಇದಂಥ ಎಕ್ಸ್ಪರ್ಟೀಸ್ ಇದ್ದವರು, ಅನುಭವ ಇದ್ದವರು, ನಿಮ್ಮಂಥವ್ರು ಅಂತಂದರೆ ಯೂನಿವರ್ಸಿಟಿಯಲ್ಲಿ ಏನು ಮಹಿಳಾ ಅಧ್ಯಯನಗಳಿದೆ ಅವರೆಲ್ಲ ಬಂದು ಹೇಳಬೇಕು. ಒಂದು ಕಾಲಕ್ಕೆ ನಮ್ಮ ಚೀಫ್ ಸೆಕ್ರೆಟರಿಯಿಂದ ಮೀಟಿಂಗ್ ಕರೆದಿರು. ನಾನು ಅವ್ರಿಗೆ ಹೇಳಿದೆ, ಎಲ್ಲ ಮಹಿಳಾ ಯೂನಿವರ್ಸಿಟಿ ಯಾರು ಇದ್ದಾರೆ ಅಥವಾ ಮಹಿಳಾ ವಿಭಾಗ ಎಲ್ಲಿದೆ ಅವ್ರಿಗೆ ಕರೆಸಿ ಅಂತ. ಕರೆಸಿದ್ರೆ ನನಗೆ ದುಃಖ ಅನ್ನಿಸ್ತು. ನಮ್ಮ ಯೂನಿವರ್ಸಿಟಿ ಅವರು ಯಾರೂ ಇಲ್ಲ. ನಂದು ಭಾಳ ಅಭಿಮಾನದಿಂದ ಹೇಳ್ತೇನೆ, ನನ್ನ ಯೂನಿವರ್ಸಿಟಿ ಅಂತ ಹೇಳಿದೆ ನಾನು. ಇವ್ರು ಯಾರು ಬಂದಿರಲಿಲ್ಲ. ಆಮೇಲೆ ಇಬ್ಬರು ಬಂದಿದ್ದರು. ಅವರೊಬ್ಬರು ಗುಲ್ಬರ್ಗ ಯೂನಿವರ್ಸಿಟಿ ಅವರು, ಒಬ್ಬರು ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ಅಂತ ಇದ್ದಾರೆ, ಫಿಸಿಕಲ್ ಪಾಲಿಸಿ ಅಂತ, ಜ್ಯೋತ್ಸ್ನಾ ಪಟ್ನಾಯಕ್ ಅಂತ ಒಬ್ಬರು. ಇನ್ನೊಬ್ಬರು ಎಂಥದ್ದು ಗೋಗಾಂವ್ಕರ್ ಅಂತ ಯಾರೋ ಇದ್ದಾರೆ, ಗುಲ್ಬರ್ಗ ಯೂನಿವರ್ಸಿಟಿ ಅವ್ರು ಬಂದಿದ್ದರು. ಅವ್ರಿಗೆ ಭಾಳ ವಿಚಿತ್ರ. ಮತ್ತು ಇಳಿದಿನ ಕೆಲವರು ಬಂದಿದ್ದರು. ಚರ್ಚೆ ಚಾಲು ಆದರೆ ನನಗೇನಿಸ್ತು, ವಿಮೆನ್ ಯೂನಿವರ್ಸಿಟಿ ಆಗಿಲ್ಲ, ಆವಾಗಿದ್ದು 13 ವರ್ಷ ಆಗಿತ್ತು, ಒಬ್ಬರು ಬರ್ತಾಯಿಲ್ಲ ಅಂತ ನಾನು ಫೋನ್ ಮಾಡಿದೆ. ಅವಾಗ ಪೀರ್ಜಾದೆ ಅಂತ ಇಕನಾಮಿಕ್ಸಲ್ಲಿದ್ದರು. ಅವ್ರ ಪಾಪ ಇಸ್ಲಾಮಿಕ್ ಇಕನಾಮಿಕ್ಸಲ್ಲಿ ಬುಕ್ಕು ಬರ್ತಾರೆ. ಅವರು ಒಳ್ಳೆ ಮನುಷ್ಯನೇ, ಇಲ್ಲಿ ಬಿಜಾಪುರದವರೇ, ಸ್ವಲ್ಪ ದಾಡಿ ಬಿಟ್ಕೊಂಡು ಬೇರೆ ಭಾಳ ಚೆನ್ನಾಗಿದ್ರು, ಒಳ್ಳೆ ಮನುಷ್ಯ ಇದ್ದರು. ಆದರೆ ಜೆಂಡರ್ ಬಸ್ಸಿಂಗ್ ಗೊತ್ತಿರಲಿಲ್ಲ ಅವ್ರಿಗೆ. ಅದು ಒಬ್ಬರು ನಿಮ್ಮ ಹೇಮಲತಾ ಅಂತ ಮೈಸೂರು ನಾವು ತೊಗೊಂಡು ಬಂದಿದ್ದರು, ಮನೆ ರಿಟೈರ್ ಆಗಿ ಕಾಣುತ್ತೆ. ಅವ್ರು ಕೇಳಿದ್ರು, ಏನು ಜೆಂಡರ್ ಬಸ್ ನೋಡಿಲ್ಲ ಅವರು. ಆಮೇಲೆ ಹ್ಯೂಮನ್ ರೈಟ್ಸ್ ಬರ್ತದೆ, ಹ್ಯೂಮನ್ ರೈಟ್ಸ್ ರಿಪೋರ್ಟ್ ಮಾಡ್ತಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಅದಕ್ಕೆ ನೀವು ರಿಸರ್ಚ್ ಮಾಡ್ಬೋದು. ಹಾಂ, ಈ ಎಷ್ಟು ವರ್ಷದ ಮೇಲೆ? 25 ವರ್ಷದ ಮೇಲೆ ಇಲ್ಲ. ನಾನು ಹೇಳಿದ್ರೆ ಈ ಕೇಪಬಿಲಿಟಿ ಇರಬೇಕಾಗಿತ್ತು. ಆ ರೀತಿ ಬೆಳೆ ಕರೆಕ್ಟ್. ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಅದು ಹೆಣ್ಣು ಮಕ್ಕಳ ಅಭಿವೃದ್ಧಿನೂ ಇರ್ತದೆ. ಈಗಾಗಲೇ ಪ್ರಶ್ನೆ ಕೇಳಿದ್ರೆ ಏನು ಹೆಣ್ಮಕ್ಳ ಅಭಿವೃದ್ಧಿ ಏನಂದರೆ ಇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಿದೆ, ಎಂಪ್ಲಾಯ್ಮೆಂಟ್ಲಿ ಏನು ಪರಿಸ್ಥಿತಿ ಇದೆ, ಯಾವ ಕ್ಷೇತ್ರದಲ್ಲಿ ಮುಂದುವರೆದಾರೆ, ಯಾವ ಕ್ಷೇತ್ರ ಹಿಂದುಳಿದಿದ್ದಾರೆ, ಇವನ್ನೆಲ್ಲ ಮಾಡೋದಕ್ಕೆ ಅಧ್ಯಯನ. ಇದು ನ್ಯಾಚುರಲ್. ಆ ನಾಲೆಜ್ ಪ್ರೊಡ್ಯೂಸ್ ಮಾಡೋದು ನಿಮ್ಮ ಕೆಲಸ, ನಾಲೆಜ್ ಅಪ್ಲೈ ಮಾಡೋದು ನಿಮ್ಮ ಕೆಲಸ. ಶಿಕ್ಷಣ ಒಂದೇ ಆದಾಗಿಲ್ಲ, ಡಿಗ್ರಿ ಇಂಪಾರ್ಟೆಂಟು, ಅದು ನಿಮಗೆ ಎಂಪ್ಲಾಯ್ಮೆಂಟಿಗೆ ಸಹಾಯ ಆಗುತ್ತೆ. ಆದರೆ ಇದು ಸಮಾಜಕ್ಕೆ ಸಹಾಯ ಬೇಕಾದ್ರೆ ಇವೆಲ್ಲ ತೊಗೊಳ್ಬೇಕು. ಅನ್ಫಾರ್ಚುನೇಟ್ಲಿ ಆ ಕ್ಷೇತ್ರದಲ್ಲಿ ಭಾಳ ಹಿಂದುಳಿದಿದೆ ಅಂತ ಹೇಳೋಕ್ಕೆ ನನಗೆ ಸ್ವಲ್ಪ ಅಸಂತೋಷ ಆಗುತ್ತೆ. ಐ ಆಮ್ ಅಸ್ಮಾ. ಯೂನಿವರ್ಸಿಟಿದು ಯಾವ ಅಚೀವ್ಮೆಂಟ್ಸ್ ನಿಮಗೆ ಪ್ರೌಡ್ ಫೀಲ್ ಮಾಡಿಸುತ್ತೆ ಸರ್? ಏನು ಯೂನಿವರ್ಸಿಟಿ ಅಚೀವ್ಮೆಂಟ್ಸ್, ಪರ್ಫಾರ್ಮೆನ್ಸ್ ಆಫ್ ದ ಯೂನಿವರ್ಸಿಟಿ ಯಾವುದು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ? ಇಲ್ಲಮ್ಮ, ನಾನು ಆ ಸ್ಪೆಸಿಫಿಕ್ ಪ್ರಶ್ನೆಗೆ ನಾನು ಉತ್ತರ ಕೊಡಲಾರೆ, ಯಾಕಂದ್ರೆ ಬಂದಿಲ್ಲ ನನಗೆ. ಇವತ್ತು ಈ ಕಾರ್ಯಕ್ರಮ ಬಂದಿದ್ದೀನಲ್ಲ, ನಾನು ಈಗ ಇದು ಮುಗಿದ ತಕ್ಷಣ ಅಲ್ಲೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಏನು ಅಂದರೆ, ನಾನು ಇದು ಬಂದಿರೋ 13 ವರ್ಷಗಳ ನಂತರ ಇಲ್ಲಿ ಬಂದಿದ್ದೀನಿ. ಮೊದಲನೇ ಸಲ ನಿಮ್ಮ ಮೀರಾ ಚಂದಾವರ್ಕರ್ ಇದ್ದಾಗ ಇಲ್ಲಿ 10ನೇ ವರ್ಷ ಕಾರ್ಯಕ್ರಮ ಬಂದಿದ್ದೆ. ನಾನು ಇನಾಗ್ರೇಷನ್ಗೆ ಬಂದಿದ್ದೆ ಇಲ್ಲಿ. ಆವಾಗ ಮಾತಾಡಿದ್ದೆ ನಾನು. ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಮಾತಾಡಿದ್ದೆ ಅಲ್ಲಿ. ಓಕೆ, ಇದ್ರ ಮೇಲೆ ಹೇಳಿದ್ದೆ ಅಲ್ಲಿ. ಈಗ ಅನ್ಫಾರ್ಚುನೇಟ್ಲಿ ಆ ಮಟ್ಟಕ್ಕೆ ಬಂದಿಲ್ಲ ಅಂತ ಹೇಳಿದ್ದೆ ನಾನು ಅಲ್ಲಿ. 10 ವರ್ಷದ, ಅದು 13 ವರ್ಷದ ಹಿಂದೆ. 23 ವರ್ಷದ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಒಳಗಡೆ ಕ್ಯಾಂಪಸ್ ನೋಡಿಲ್ಲ. ಅದಕ್ಕೋಸ್ಕರ ಯಾವ ವಿಭಾಗ ಚೆನ್ನಾಗಿದೆ, ಯಾವ ಕೆಟ್ಟಿದೆ ಅಂತ ಮಾತಾಡೋದು ಸರಿಯಾಗಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್, ಗ್ರಾಮೀಣ ಮಹಿಳೆಯರಿಗೆ ಉನ್ನತ ಶಿಕ್ಷಣ ಸುಲಭಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಸರ್? ಉನ್ನತ ಶಿಕ್ಷಣ ಯಾವ ಕ್ರಮದ? ಎದಕ್ಕೆ? ಈಗ ಅಂದರೆ
ಸ್ಟೂಡೆಂಟ್ಸ್ನ ನಾವು ರೂರಲ್ ವುಮೆನ್ ಅಡ್ಮಿಷನ್ಸ್ ನಮ್ಮದು ಡಿಕ್ರೀಸ್ ಆಗ್ತಾ ಇದೆ ಸರ್ ಈಗ. ಇದು ನಿಮ್ದು ಅಷ್ಟೇ ಅಲ್ಲ, ಅದು ಇಡೀ ರಾಜ್ಯದ ಇಡೀ ದೇಶದ ಸಮಸ್ಯೆ. ಯಾಕಂದರೆ ಒಂದು ಸಣ್ಣ ಸಣ್ಣ ಹಳ್ಳಿ ಊರಲ್ಲಿ ಕೂಡ ಈಗ ಕಾಲೇಜ್ಗಳು ಚಾಲುವಾಗಿದೆ. ಏನೇನು ಅಟ್ರಾಕ್ಷನ್ ಕೊಡ್ತಾರೆ ಅವರು, ನಿಮಗೆ ಹಾಸ್ಟೆಲ್ ಕೊಡ್ತೀವಿ, ಪುಕ್ಕಟ್ಟು ಕೊಡ್ತೀವಿ, ಬನ್ನಿ ಹೋಗಿ ಅದು ಇದು ಹೇಳ್ತಾರೆ. ಅದಕ್ಕೋಸ್ಕರ ಅಡ್ಮಿಷನ್ ಕಡಿಮೆ ಕಾರಣ ಅಂದರೆ ಕಾಲೇಜ್ಗಳು ಹೆಚ್ಚಾಗಿದೆ, ಯೂನಿವರ್ಸಿಟಿಗಳು ಹೆಚ್ಚಾಗಿದೆ. ಹೀಗಾಗಿಬಿಟ್ಟು ಪಾಸಿಟಿವ್ ಇದೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಮಾತಿದೆ, ಏನಂದರೆ ಈ ಉನ್ನತ ಶಿಕ್ಷಣಕ್ಕೆ ಹೋಗುವ ಹೆಣ್ಮಕ್ಳು ಅಷ್ಟೇ ಅಲ್ಲ, ಒಟ್ಟು ಗಂಡಸು ಕೂತ್ಕೊಂಡು ಜನಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣ ಆಗಿದೆ ಹೇಳಿ. ಈಗ ಪ್ರಾಥಮಿಕ ಶಾಲೆ ಮುಗೀತು 7 ವರ್ಷ, 10ನೇ ಅಥವಾ 12ನೇ ವರ್ಷಕ್ಕೆ ನಿಮ್ಮ ಮಾಧ್ಯಮಿಕ ಶಾಲೆ ಮುಗೀತು, ಮುಂದೆ ಜೂನಿಯರ್ ಕಾಲೇಜು ಮುಗೀತು. ನೆಕ್ಸ್ಟ್ ಕಾಲೇಜಿಗೆ, ಡಿಗ್ರಿಗೆ, PG ಡಿಗ್ರಿ ಡಾಕ್ಟರ್ ಹೋಗೋರು ಒಟ್ಟು ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ? ಹಾಂ, ಎಷ್ಟಮ್ಮ? ಅಲ್ಲಲ್ಲ, ನಾನು ಹೇಳಿದ್ದು ಒಟ್ಟು ಇಡೀ ಜಗತ್ತಿನ, ಇಡೀ ದೇಶದಲ್ಲಿ ಎಷ್ಟು ಪ್ರಮಾಣ ಹೋಗ್ತಾರೆ ಅಂತ ಉನ್ನತ ಶಿಕ್ಷಣಕ್ಕೆ. ಹಾಂ, 30 ಗುರಿ ಇದೆ. ಈಗ 26ಕ್ಕೆ ಬಂದಿದೆ, 26%. ನಾವು ಗುರಿ ಇಟ್ಕೊಳ್ಳೋದು 1930ರವರೆಗೆ 30% ಆಗಬೇಕಂತ. ಮೊದಲು 25 ಇತ್ತು, ಮೊದಲ 5 ಇತ್ತು, 10 ಇತ್ತು. ಆಮೇಲೆ ಕ್ರಮೇಣ ಆಗ್ತಂತ 25 ದಾಟಿದೆ, 26, 27 ಇದೆ. ಈಗ ಇನ್ನೂ 30ಕ್ಕೆ ಬರ್ಬೇಕಾದ್ರೆ 2030ರಿಗೆ 30% ಆಗಬೇಕಂತಿದೆ. ಅಂದರೆ 70 ಮಂದಿ ಎಲ್ಲಿ ಹೋದರು? ಎಲ್ಲೇ ಹೋದರು, ಕಾಲೇಜ್ಗೆ ಬರಲಿಲ್ಲ, ಯೂನಿವರ್ಸಿಟಿಗೆ ಬರಲಿಲ್ಲ. PUC ಆದಮೇಲೆ ಮದುವೆ ಮಾಡ್ಕೊಂಡು ಹೋಗೋರು ಹೆಣ್ಮಕ್ಳು, ಅಥವಾ ನೌಕರಿ ಇಲ್ಲ, ಮದುವೆ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಹೀಗೆ. ಹಾಂ, ಈ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಲಿಕ್ಕೆ ವಿಜಯಪುರನ್ನೇ ಯಾಕೆ ಆಯ್ಕೆ ಮಾಡಲಾಯಿತು ಸರ್? ಯಾಕಂದರೆ ಭಾಳ ಹಿಂದುಳಿದ ಜಿಲ್ಲೆ ಆಗ, ಈಗ ಮುಂದುವರೆದಿದೆ. ಆಮೇಲೆ ಇಲ್ಲಿ ಇನ್ನೂ ಏನಂತಂದರೆ ಹೆಣ್ಮಕ್ಳ ಅಭಿವೃದ್ಧಿ ಅಂತ ಉತ್ತರ ಕರ್ನಾಟಕ ಈಗ ಭಾಳ ಇಂಪ್ರೂವ್ ಆಗಿದೆ. ಕಳೆದ ನಾನು ಮಾತಾಡ್ತಿರೋ 25 ವರ್ಷದ ಹಿಂದಿನ ಕತೆ. ಈಗ ಹೇಗೆ ಮಾತಾಡೋದಂದರೆ, ಮಗು ಹುಟ್ಟಿದಾಗ ನೋಡಿದಂಥ ವ್ಯಕ್ತಿ ಮಗು 25 ವರ್ಷ ಆಗಿ ಮದುವೆಯಾಗಿ ಮಕ್ಕಳ ಹುಟ್ಟಿಸೋ ಮೇಲೆ ಬಂದಾಗ ನನ್ನ ಕತೆ ಗೊತ್ತಾಯ್ತಾ? ನಾಳೆ 25 ವರ್ಷ ಹಿಂದಿನ ಕತೆ ಏನಿತ್ತು ಅಂದರೆ, ಈಗಲೂ ಸ್ವಲ್ಪ ಮಟ್ಟಿಗೆ ರೂರಲ್ ಏರಿಯಾ ಆಗಿದೆ. ಶಿಕ್ಷಣದಲ್ಲಿ ಎಲ್ಲ ಅಭಿವೃದ್ಧಿ ಇಂಡೆಕ್ಸಲ್ಲಿ ನೋಡಿದರೆ ಹೆಣ್ಣು ಮಕ್ಕಳ ಪ್ರಮಾಣ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕದಲ್ಲೇ ಹೆಚ್ಚಿತ್ತು, ಬಿಜಾಪುರದಲ್ಲಿ ಇನ್ನೂ ಹೆಚ್ಚಿತ್ತು. ಅದು ಒಂದು ಕಾರಣನೇ. ಇನ್ನೂ ಅಷ್ಟು ಅಲ್ಲದೆ ಈ 4-5 ಜಿಲ್ಲೆಗಳಿದೆ ಉತ್ತರ ಕರ್ನಾಟಕದಲ್ಲಿ, ಬೀದರ್, ಗುಲ್ಬರ್ಗ, ಬಿಜಾಪುರ. ಇಲ್ಲಿ ಈ ಅಲ್ಪಸಂಖ್ಯಾತರ ಸಂಖ್ಯೆ ದೊಡ್ಡದಿದೆ. ಇಲ್ಲಿ ಕೂಡ ಅಷ್ಟೇ ಅಲ್ಪಸಂಖ್ಯಾತರ ಜೊತೆ ಅವರಲ್ಲಿ ಬೇರೆ ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಮರಲ್ಲಿ ಹೋಲಿಸಿದ್ರೆ ಆಸ್ಮಾ ಕೇಳಿ ಅವ್ರಿಗೆ ಗೊತ್ತಿದ್ದ ಸಂಬಂಧಿಕರು, ಫ್ರೆಂಡ್ಸಲ್ಲಿ ಎಷ್ಟು ಮಂದಿ ಸಾಲಿಗೆ ಹೋಗಲಾರ್ದೆ ಇದ್ದಾರೆ ಕೇಳ್ಕೊಳ್ಳಿ. ಇಲ್ಲಿ ಬೇರೆಯವ್ರಿಗೆ ಹೋಲಿಸಿದ್ರೆ ಇಲ್ಲಿ ಭಾಳ ಹಿಂದುಳಿದ ಪ್ರಮಾಣ ಇದೆ. ಅದಕ್ಕೋಸ್ಕರ ಬಿಜಾಪುರ ಮೊದಲು ಮಾಡಬೇಕಂತಿತ್ತು. ವುಮೆನ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ರೀತಿ ಇದು ಅಪೋಸಿಷನ್ ವ್ಯಕ್ತವಾಯಿತು ಸರ್? ಎಲ್ಲಿಯೂ ಅಪೋಸಿಷನ್ ಇರಲಿಲ್ಲಮ್ಮ, ಮಾಡಿ ಅಂತ ಹೇಳಿದ್ರೆ ಎಲ್ಲರೂ ಅಪೋಸಿಷನ್ ಇರಲಿಲ್ಲ. ಅದು ಒಳ್ಳೆಯದು. ಕರ್ನಾಟಕ ಜನ ಒಳ್ಳೆಯ ಕೆಲಸ ಮಾಡೋಕೆ ಬಂದಾಗ ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕಾರಣಿಗಳಲ್ಲಿ, ಸಂಸ್ಥೆಯಲ್ಲಿ, ವ್ಯಕ್ತಿಯಲ್ಲಿ ಒಳ್ಳೆಯ ಕೆಲಸಕ್ಕೆ ಯಾರೂ ಅಪೋಸ್ ಮಾಡೋದಿಲ್ಲ. ಅದು ಕರ್ನಾಟಕ ಜನರು ದೊಡ್ಡ ಮನಸ್ಸು. ಸರ್, ನೀವು ಕೆಲವರೇ ಹೇಳ್ತಾರೆ ಹಂಗಂದು, ಏನಿರಲಿಲ್ಲ. ನಾನು ವೈಯಕ್ತಿಕ ಹೇಳ್ತಿಲ್ಲ, ಮಾಡಿದವ್ ನಾನು ಯಾವ ಅಪೋಸ್ ಇಲ್ಲ. ಸಹಾಯ ಮಾಡಿದ್ರೆ ಗೊತ್ತಾ, ಯಾರು ಅಪೋಸ್ ಮಾಡಲಿಲ್ಲ. ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದಾಗ ಭೂ ಸ್ವಾಧೀನ ಮತ್ತು ಮೂಲ ಸೌಕರ್ಯಗಳ ಕುರಿತು ಯಾವ ರೀತಿ ಸವಾಲು ಎದುರಿಸ್ತೀರಿ? ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂಡ್ ಮ್ಯಾನ್ ಪವರ್ನ ನೀವು ನಾನು ಹೇಳಿದ್ನಲ್ಲಮ್ಮ, ಈಗ ಹೇಗೆ ಟೀಚರ್ಸ್ ದೆ ಆಲ್ ಕೇಮ್ ಆನ್ ಡೆಪ್ಟೇಷನ್, ಆಲ್ ಟೀಚರ್ಸ್ ವಿದೌಟ್ ಎಕ್ಸೆಪ್ಷನ್. ಈ ಸ್ಟೂಡೆಂಟ್ಸನ್ನ ಐ ಗಾಟ್ ದೆಮ್ ರಿಕ್ರೂಟೆಡ್, ಸೆಲೆಕ್ಟೆಡ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ. ಸೊ ದೇ ಕೇಮ್ ಇನ್ ಟೈಮ್. ನಾವು 12th ಆಗಸ್ಟಿಗೆ ಚಾಲೂ ಮಾಡಿದ್ವಿ ಕ್ಲಾಸಸ್ಸನ್ನು. ಬೇರೆ ಕಡೆ ಸೆಪ್ಟೆಂಬರ್ಗೆ ಮಾಡಿದ್ದಾರೆ, ನಾವು ಆಗಸ್ಟ್ ಕೊನೆಗೆ. ನಾವು ಕರೆಕ್ಟ್ ಆನ್ ಟೈಮ್ 12th ಆಗಸ್ಟ್ ಕ್ಲಾಸಸ್ ಚಾಲುವಾಗಿದೆ ಇಲ್ಲಿ. ಅಷ್ಟರೊಳಗೆ ಎಲ್ಲ ಬಂದಿತ್ತು. ಬಿಲ್ಡಿಂಗದು ಆಮೇಲೆ ನೀವು ಕೇಳಿಲ್ಲ, ಆ ಬಗ್ಗೆ ಹೇಳ್ತೀನಿ. ಬಿಲ್ಡಿಂಗ್ ಏನು ಮಾಡಿದೀವಿ ಅಂತ ನಿಮಗೆ ವಿಚಿತ್ರ ಅನಿಸ್ಬೋದು, ಬಿಲ್ಡಿಂಗ್ನಲ್ಲಿ ಏನು ಮಾಡಿದ್ರಿ ಅಂತ. ಅದ್ರ ಬಗ್ಗೆ ನಿಮ್ಗೆ ವಿಚಿತ್ರ ಅನಿಸ್ಬೋದು. ನಿಮ್ಮ ಯೂನಿವರ್ಸಿಟಿ ಎಲ್ಲಿತ್ತು ಮೊದಲು? ಎಲ್ಲಿತ್ತು? DC ಆಫೀಸ್ ನೋಡಿದ್ದೀರಾ? DC ಬಂಗ್ಲೆ ನೋಡಿದ್ದೀರಾ? ಅದರಲ್ಲಿ ಒಂದು ಕರೆ ಬಿಲ್ಡಿಂಗ್ ಇದೆ, ಬರಗಾಲ ಸಂಶೋಧನಾ ಕೇಂದ್ರ ಅಂತ. ಅದು ನಿಮ್ಮ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಆ ಸರ್ಕಿಟ್ ಹೌಸು ನಿಮ್ಮ ಯೂನಿವರ್ಸಿಟಿ ಇದಾಗಿತ್ತು. ಅಲ್ಲಿಂದ ಅಂಬೇಡ್ಕರ್ ಭವನ ಇದೆ, ಅಲ್ಲಿ ಲೈಬ್ರರಿ ಇತ್ತು. ಆಮೇಲೆ ಅಲ್ಲಿನ 8 ಕ್ಲಾಸ್ ರೂಮ್ ಇದ್ದು ಫಸ್ಟ್ ಇಯರ್. ಓಕೆ, ಸೆಕೆಂಡ್ ಇಯರ್ಗೆ ಹಾಸ್ಟೆಲ್ಗಳು, ಅಲ್ಲಿ 2 ಹೋಟೆಲ್ ಇದ್ದು. ಆ ಹೋಟೆಲ್ ತೊಗೊಂಡ್ಬಿಟ್ಟೆ. ಅದು ಗೌರ್ಮೆಂಟದ್ದು KSDC ಹೋಟೆಲ್ ಇತ್ತು, ಅವ್ನು ತೊಗೊಂಡ್ಬಿಟ್ಟೆ. ಎದುರುಗಡೆ ITDC ಹೋಟೆಲ್ ಇತ್ತು, ಅದನ್ನು ತೊಗೊಂಡ್ಬಿಟ್ಟೆ. ಒಳಗಡೆ 2 ಖಾಲಿ ಬಿಲ್ಡಿಂಗ್ ಇದ್ದು, ಅದನ್ನು ತೊಗೊಂಡ್ಬಿಟ್ಟೆ. ಆಮೇಲೆ ಫುಲ್ ಎಕ್ಸಿಕ್ಯೂಟಿವ್ ಖಾಲಿ ಮಾಡಿಸ್ಬಿಟ್ಟೆ ಒಂದೇ ವಾರದಲ್ಲಿ.
ಅವರು ಹೋಟೆಲ್ ಖಾಲಿ ಮಾಡೋರು ಬರಗಾಲೇ ಹೋದರು. ಎಲ್ಲ ಫರ್ನಿಚರು, ಕುರ್ಚಿ, ಟೇಬಲ್ಲು, ಕಾಟ್ಗಳು, ಮಿರರ್ಗಳು, ಪ್ರತಿಯೊಂದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಅಲ್ಲಿ. ಯಾವ ಹಾಸ್ಟೆಲಂಗೆ ಇರೋದಿಲ್ಲ. ಯಾಕೆಂತ ಹೋಟ್ಲ್ ಅದು ಬಿಟ್ಟು ಹೋದರು. ಆ KSTDC ನಾವು ಹೆಂಗೆ ಅವೆಲ್ಲ ಬೇರೆ ಬೇರೆ ಇಲಾಖೆಗೆ ಅದು. ಈ PWDಗೆ ಅದು ಸರ್ಕಿಟ್ ಹೌಸ್ ಇತ್ತು. ನಾನು ಅವ್ರ ಎಕ್ಸಿಕ್ಯೂಟಿವ್ ಯೂನಿವರ್ಸಿಟಿನ ಕರೆದೆ, ಖಾಲಿ ಮಾಡಯ್ಯ ನೀನು ಇಲ್ಲಿ ಹೋಗು, ಈ ನ್ಯೂ ಸರ್ಕಿಟ್ ಹೌಸ್ ಕಟ್ಟಿದ್ರು, ನೀವು ಅಲ್ಲಿ ಹೋಗಿ ಒಂದು 2 ವರ್ಷ ಇಲ್ಲೇ ಇರ್ತೀವಿ ಯೂನಿವರ್ಸಿಟಿ ಅಂತ. ನಿಮ್ಮೆಲ್ಲ 10 ವರ್ಷ ಆಯಿತು, 10 ವರ್ಷ ಇತ್ತು ಬಿಡಿ. ಅವರಿಗೆ ನಾನು ಹೇಳಿದೆ ಅದೆಲ್ಲ ಬಿಟ್ಬಿಡಿ, ಕೈಲೇ ಹೋಗಿಬಿಡಿ ನೀವು ಅಂತ. ಹೋಗಿಬಿಟ್ರು. ಇಲ್ಲಿ ಬಂದರು ಅವರು. ಅದನ್ನು ನಾನು ಯೂನಿವರ್ಸಿಟಿ ಆಫೀಸ್ ಮಾಡಿದೆ. ಆದರೆ VC ರಿಜಿಸ್ಟ್ರಾರು FO ಕೂಡಬೇಕಾಯ್ತು ಅಂದರೆ ಅದು ಸಣ್ಣ ಬಿಲ್ಡಿಂಗ್ ಬೇಕು. ರೋಡ್ ಸೈಡ್ ಫ್ಯಾಮಿಲಿ ಇಟ್ಸ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ, ನೋಡಿರ್ಬೇಕು ನೀವು. ಅಲ್ಲಿ ಒಂದು ಸಂಸ್ಥೆ ಇತ್ತು, ಗೂಳಪ್ಪ ಅಂತ ಹೇಳ್ಕೊಂಡು. ಇಲ್ಲಿ ಮೇಯರ್ ಇದ್ದರು, ಕಮಿಷನರ್ ಚೇರ್ಮನ್ ಇದ್ದರು, ಅವರು ಮುನ್ಸಿಪಾಲ್ಟಿ ಖಾಲಿ ಮಾಡಪ್ಪ ಅಂತೇಳಿ ಹೋದರು ಅವರು. ಆಮೇಲೆ ಆ ಬಿಲ್ಡಿಂಗ್ ತೊಗೊಂಡು ರಿಪೇರಿ ಮಾಡಿ ವೈಸ್ ಚಾನ್ಸಲರು, ಸಿಂಡಿಕೇಟ್ ರೂಮು, 2 ರಿಜಿಸ್ಟ್ರಾರ್ಗಳು, FOಗಳು ಅಲ್ಲಿ ಕೂಡ್ತಿದ್ರು. ಬ್ಯೂಟಿಫುಲ್ ಬಿಲ್ಡಿಂಗ್, ಯೂನಿವರ್ಸಿಟಿ ಟೈಪೇ ಇದೆ, ನೋಡ್ಬೋದು. ಇವತ್ತು ಕೂಡ ನೀವು ನೋಡ್ಬೋದು. ರೈಲ್ವೆ ಸ್ಟೇಷನ್ ಹೋಗಿ ಮೇನ್ ರೋಡಿಗೆ ಲೆಫ್ಟ್ ಹೋಗುವಾಗ ಎಡಗಡೆ ಬರ್ತದೆ. ಅದು ನಿಮ್ಮ ಯೂನಿವರ್ಸಿಟಿ ಮೇನ್ ಹೆಡ್ ಕ್ವಾರ್ಟರ್ಸ್ ಆಯಿತು. VC ರಿಜಿಸ್ಟ್ರಾರ್ FOಗೆ. ಹಿಂದೆ ಎಲ್ಲ ಅವ್ರ ಆಫೀಸ್ ಬಂತು, ಎಕ್ಸಾಮಿನೇಷನ್ ವಿಂಗದೆಲ್ಲ ಫುಲ್ ಸರ್ಕಿಟ್ ಹೌಸೇ. ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ KSTDC ಇನ್ನೊಂದು ಹೊಸ ಬಿಲ್ಡಿಂಗ್ ಇತ್ತು, ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೋಯಿತು. ಆಗ ಪಕ್ಕದಲ್ಲಿ ಇದಿತ್ತು ಹೋಟೆಲು, ಅದು 2ನೇ ಹಾಸ್ಟೆಲ್ ಆಯಿತು. ಮೊದಲೇ ಹಾಸ್ಟೆಲ್ KSTDC ಇದಾಯಿತು. ಆನಂತರ ಅಂಬೇಡ್ಕರ್ ಭವನ ದೊಡ್ಡ ಲೈಬ್ರರಿ. ಅವಾಗ ಫಸ್ಟ್ ಇಯರ್ಗೆ ನಾನು 50 ಲಕ್ಷ ಕೊಟ್ಟೆ ಬುಕ್ ಕೊಂಡ್ಕೊಳ್ಳೋದಕ್ಕೆ. ಮತ್ತು ಬುಕ್ ಕೊಂಡ್ಕೊಳ್ಬೇಕಾದ್ರೆ ಬೆಂಗಳೂರಿನ ಎಲ್ಲ ಪಬ್ಲಿಷರ್ನ, ಬುಕ್ ಸೆಲರ್ಸ್ನ ಮೇನ್ ಡೀಲರ್ಸ್ ಕಳಿಸ್ಕೊಟ್ಟೆ, ಸಾಪಣ ಅವರೆಲ್ಲರೂ. ಅವ್ರಿಗೆ ಹೇಳಿಬಿಟ್ಟೆ, ನೋಡಪ್ಪ ನಮಗೆ ಈಗ ತಕ್ಷಣ 50 ಲಕ್ಷ ಬಿಡುಗಡೆ ಮಾಡ್ತೀನಿ, ಇನ್ನು 6 ತಿಂಗಳಿಂದ 1 ಕೋಟಿ ಬಿಡುಗಡೆ ಮಾಡ್ತೀನಿ. ನೀವು ಪುಸ್ತಕ ಕೊಡಬೇಕಾಯ್ತು ಅಂದರೆ ಇಲ್ಲಿ 2 ಕಂಡೀಷನ್ ಒಪ್ಪಬೇಕು. ಕನ್ನಡ ಪುಸ್ತಕ ಇದ್ದರೆ 25%ಕ್ಕಿಂತ ಕಡಿಮೆ ಡಿಸ್ಕೌಂಟ್ ತೊಗೊಳ್ಳೋದಿಲ್ಲ. ₹100 ಬೆಲೆ ಇದ್ದರೆ 75 ನಾವು ಕೊಡ್ತೀವಿ, ಬೇಕಾದ್ರೆ ತಗೋ ಸಾಕಾರು ಬಿಡು. ಫಾರಿನ್ ಬುಕ್ಸ್ ಇತ್ತು, ಇಂಗ್ಲೀಷ್ ಬುಕ್ ಇದ್ದರೆ 10ರಿಂದ 15% ಕೊಡಬೇಕು. ಫಾರಿನ್ ಪಬ್ಲಿಷ್ ಆಗಿದ್ರೆ 10 ಕೊಡಿ, ಇಂಡಿಯನ್ ಪಬ್ಲಿಷ್ ಆಗಿದ್ರೆ 15 ಕೊಡಿ ಅಂತ ಒಪ್ಕೊಂಡ್ರು. 15 ದಿವಸದಲ್ಲಿ ಎಲ್ಲ ಫುಲ್ ಲೈಬ್ರರಿ ಬುಕ್ಸ್ ಬಂದುಬಿಟ್ಟು 15 ದಿವಸದಲ್ಲಿ. ನಾನು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡ್ಬಿಟ್ಟು ಗಾಡ್ರೇಜಿಂದ ಎಲ್ಲ ನೀವು ಕಬರ್ಡ್ ತೊಗೊಂಡ್ಬಿಟ್ಟೆ 15 ದಿವಸದಲ್ಲಿ. ಆನಂತರ ನಿಮಗೆಲ್ಲ ಕುರ್ಚಿಗಳಿದಾವಲ್ಲವ, ಸೆಂಟ್ರಲ್ ಜೈಲಿಗೆ ಹೋದೆ. ನಮಗೆ ಇಷ್ಟು 100 ಕುರ್ಚಿಗಳು ಬೇಕು, ಇಷ್ಟು 100 ಟೇಬಲ್ಗಳು ಬೇಕು ಎಲ್ಲ ಹೇಳಿದ್ದೀವಿ. 7 ಟ್ರಕ್ ಲೋಡನ್ನು ಅವ್ರು 2 ತಿಂಗಳು ಮಾಡಿ ಕಳಿಸಿದ್ರು. 7 ಇವತ್ತು ಎಲ್ಲ ಟೀಕ್ವುಡ್ ಫರ್ನಿಚರೇ ಇದೆ. ಅದು ಸೆಂಟ್ರಲ್ ಜೈಲಿಗೆ ಯಾವ ಟೆಂಡರ್ ಎಲ್ಲ ಏನಿಲ್ಲ, ಸರ್ಕಾರಕ್ಕೆ ಹೋಗುತ್ತೆ ಅದು. 7 ಟ್ರಕ್ ಲೋಡ್ ಫರ್ನಿಚರು. ಇಷ್ಟು ಹಾಗೆ ಫರ್ನಿಚರ್ ಬಂತು, ಬಿಲ್ಡಿಂಗ್ಗಳು ಬಂದು ಅದನ್ನು ರಿಪೇರಿ ಮಾಡಬೇಕು, ಸುಣ್ಣ ಬಣ್ಣ ಹಚ್ಚಬೇಕು, ಮಾಡಿಫೈ ಮಾಡಬೇಕಲ್ಲ. ಅದಕ್ಕೆ ನನ್ನ ಮುಖ್ಯ ಆಫೀಸ್ ಏನಿತ್ತಲ್ಲ, ಅಲ್ಲಿ 700 ಇಂಜಿನಿಯರ್ಸ್ಗಳು, 700 ಇಂಜಿನಿಯರ್ಸ್ ಇದ್ದರು, 2 ಚೀಫ್ ಇಂಜಿನಿಯರ್ಸ್ ಇದ್ದರು. ನಾನು ಹೇಳಿದೆ 15 ದಿವಸದಲ್ಲಿ ಇದೆಲ್ಲ ಈ ಪ್ರಕಾರ ರೆಡಿ ಆಗಬೇಕು, ಸುಣ್ಣ ಬಣ್ಣ ಎಲ್ಲ ರೆಡಿ ಆಗಬೇಕು, ರಿಪೇರ್ ಆಗಬೇಕು, ವಾಟರ್ ಸಪ್ಲೈ, ಟಾಯ್ಲೆಟ್ಸು ಎಲ್ಲ ರಿಪೇರ್ ಆಗಬೇಕು, ಗಾರ್ಡನ್ ಆಗಬೇಕು. ನಮ್ಮ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಚ್ಬಿಟ್ಟು ತೊಗೊಳ್ದಿಲ್ಲ ಪ್ಲ್ಯಾನ್ ಮಾಡೋ ಅಂತ ಅವ ಮಾಡೋಕತ್ತ. ಇಂಜಿನಿಯರ್ಸ್ಗಳು ರಿಪೇರಿ ಸುಣ್ಣ ಬಣ್ಣ ಮಾಡೋಕತ್ರು. ಆಮೇಲೆ ಮೊದಲು ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಖಾಲಿ ಆದ ತಕ್ಷಣ ಧೂಳ ಅವೆಲ್ಲ ಹೊಲಸು ಇರ್ತಾವೆಲ್ಲ. ಅವ್ರಿಗೆಲ್ಲ ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ಇಷ್ಟು ಡೂ ದ ವರ್ಕ್ ಡೂ ಇಟ್ ಅಂತ ಮಾಡಿದ್ದೀವಿ. ಯಾಕೆಂದ್ರೆ ನನ್ನಲ್ಲಿ 700 ಇಂಜಿನಿಯರ್ಸ್ ಇದ್ದರು, ಹಾರ್ಟಿಕಲ್ಚರ್ ಇದ್ದರು, ಡಿಪಾರ್ಟ್ಮೆಂಟ್ ಆಗಿ ಒಂದು 15 ಡಿಪಾರ್ಟ್ಮೆಂಟ್ ಇದ್ದರು. ಎಲ್ಲರಿಗೂ ಬಂದು ಹಚ್ಬಿಟ್ಟು, ನೀರು ತೋಟಗಾರಿಕೆ ಮಾಡು, ನೀನು ಇದು ರಿಪೇರಿ ಮಾಡು, ನೀನು ಇದನ್ನು ಮಾಡೋರು ಹಚ್ಬಿಟ್ಟಿದ್ವಿ. ನಿಮ್ಮ 2 ಫ್ಯಾಕಲ್ಟಿ ಮೆಂಬರ್ಸ್ಗೆ ಹೇಮಲತಾಗೆ ನಂಬರ್ 1 ಹಾಸ್ಟೆಲಿಗೆ ಮಾಡಿದ್ವಿ. ವಿಜಯಲಕ್ಷ್ಮೀನವ್ರಿಗೆ ನಂಬರ್ 2 ಕೊಟ್ಟಿವಿ, ವಿಜಯದೇವಿ. ಹೀಗಾಯಿತು. ಇಲ್ಲಿ ಆಗಬೇಕಾಯ್ತಂದರೆ ಸಪೋರ್ಟಿಂಗ್ ಸ್ಟಾಫ್ ಬೇಕು. ನನ್ನ ಆಫೀಸಿಂದ 43 ಮಂದಿನ ಟ್ರಾನ್ಸ್ಫರ್ ಮಾಡಿ ಡೆಪ್ಯೂಟೇಷನ್ ಮೇಲೆ ಹಾಕಿದ್ದೆ. ಸರ್ಕಾರ ಯಾಕೆ ಅಪಾಯಿಂಟ್ ಮಾಡ್ರೆ ಗೊತ್ತಾಯ್ತಲ್ಲ ನನಗೆ. ಬಾಗಲಕೋಟೆಯಲ್ಲೇ ಇತ್ತು ಇದೆಲ್ಲ. 500 ಇಂಜಿನಿಯರ್ಸ್ ಇದ್ದರು, ನನಗೆ ಹಚ್ಚಿದೆ, ಮಾಡಿದರು ಅವರು. ಹಗಲು ರಾತ್ರಿ ಕೂಡ ಕೆಲಸ ಮಾಡೋರು. ನಿಮ್ಮಲ್ಲಿ ಕೇಳಿ ಅವ್ರು ಹೇಳ್ತಾರೆ. ನೋಡಿ, ನನಗೆ ಅಪಾಯಿಂಟ್ಮೆಂಟ್ ಆಗಿ ನಿಮ್ಗೆ ಎಂದು ಹೇಳಿದೆ 3rd ಏಪ್ರಿಲ್. ನಿಮ್ಮ ಯೂನಿವರ್ಸಿಟಿ ಚಾಲು ಆಗಿದ್ದೆ ಅವಾಗ 21st ಜೂನ್. ಅವಾಗ ಯಾರು ಸ್ಟೂಡೆಂಟ್ಸ್ ಇರಲಿಲ್ಲ, ಸ್ಟಾಫು ಇರಲಿಲ್ಲ, ಬಿಲ್ಡಿಂಗ್ಗಳು ಬಂದಿದ್ದು, ರಿಪೇರ್ ನಡೀತಿತ್ತು. ಗೆಜೆಟ್ ನೋಟಿಫಿಕೇಷನ್ ಆಗಿ ಯೂನಿವರ್ಸಿಟಿ ರಚನೆ ಆಯಿತು. ಅದು ಇಂಪಾರ್ಟೆಂಟ್ ಅಷ್ಟೇ. ಸರ್, ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕಂತಂದರೆ ಹಣಕಾಸಿಂದು ತುಂಬ ಮುಖ್ಯ ಆಗುತ್ತೆ ಸರ್. ಸೊ ಪ್ರಾರಂಭದಲ್ಲಿ ನೀವು ಯಾವ ರೀತಿ ಆ ಹಣಕಾಸಿನ ಸಂಪನ್ಮೂಲಗಳನ್ನು ಸಂಗ್ರಹಿಸಿದ್ರಿ ಸರ್? ಅಂದಾಜು 5 ಕೋಟಿ ತೊಗೊಳಪ್ಪ ಅಂತ ಹೇಳಿದರು. ಅದು ಆಮೇಲೆ ಬಿಡುಗಡೆ ಆಗ್ತಿತ್ತು. ನನ್ನ ಕಡೆ ಅಧಿಕಾರ ಇತ್ತು ನಮಗೆ. ನಂದು ಬಜೆಟ್ನಲ್ಲಿ ಆ ವರ್ಷ ಒಂದು ಕಡಿಮೆ ಇತ್ತು. ಆ ವರ್ಷ ಒಂದು 4,000 ಕೋಟಿ ಇತ್ತು ನನ್ನ ಕಂಟ್ರೋಲಿಗೆ ಬರೋದು. ನಾನು ಆಮೇಲೆ ದುಡ್ಡು ಕೊಟ್ಟೆ. ಅದು ಹಣ ನನ್ನ ಕಂಟ್ರೋಲಿಗಿತ್ತು, ರಿಲೀಸ್ ಮಾಡೋ ಅಧಿಕಾರ ನನಗಿತ್ತು, ಕೊಟ್ಬಿಟ್ಟೆ. ಆನಂತರ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ 5 ಕೋಟಿ ರೂಪಾಯಿ ನಾನು ರೀಇಂಬರ್ಸ್ ಮಾಡಿಕೊಂಡೆ. ಇದು ಯಾವಾಗ ಸಾಧ್ಯ ಹೇಳಿ?
ಲೋಕಲ್ ಅಧಿಕಾರಿಗಳು AC DC ತಹಸೀಲ್ದಾರು ಅವ್ನು DDP GDP ಹಿಡ್ಕೊಂಡು ಆಗೋದಿಲ್ಲ, ಅದು ಯಾಕೆ ಅಧಿಕಾರ ಇರೋದಿಲ್ಲ ಅವ್ರಿಗೆ. ಈಗ ಅವೆಲ್ಲ ಈ ಏನದು ಈ KSDC ಹೋಟ್ಲ್ ಬಿಟ್ಟು ಹೋಗ್ಬೇಕು, ಅವರು AB ಬಿಟ್ಟು ಹೋಗಬೇಕು, PWD ಅವರು ಇವೆಲ್ಲ ಮಾಡಬೇಕಾಯ್ತು ಅಂದರೆ ಜೋಕಲ್ಲ ಅದು. ಯಾಕೆಂದರೆ ಹೈಯೆಸ್ಟ್ ಅಧಿಕಾರ ಇದ್ದಾಗ ಮಾತ್ರ ಸಾಧ್ಯ. ನಾನೇನು ಮಾಡ್ತಿದ್ದೆ, ಅಲ್ಲಿ ಮಂತ್ರಿಗಳು ಮಾತಾಡ್ತಿದ್ದೆ, ನೆಕ್ಸ್ಟ್ ಸೆಕ್ರೆಟರಿ ಮಾತಾಡ್ತಿದ್ದೆ, ಅವರು ಖಾಲಿ ಮಾಡಿ ಅಂತ ಆರ್ಡರ್ ಬರ್ತಿತ್ತು, ಮರು ದಿವಸ ಖಾಲಿ ಮಾಡಿ ಹೋಗ್ತಿದ್ರು. ಯಾವ್ದಾರ ಕೊಯ್ಯ ಅಂದರೆ ಒಳಗೆ ಹಾಕ್ಬಿಡ್ತಿದ್ದೆ. ಓಕೆ, ಮತ್ತು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿ ಹೋಗ್ತಿತ್ತು, ಹೀಗಾಕಿತ್ತು. ಹೀಗಾಗಿ ಯಾರು ನಿಮ್ಗೆ ಹೇಳಿದ್ರಲ್ಲ, ಯಾವ ಅಪೋಸಿಷನ್ ಮಾಡಲಿಲ್ಲ, ಯಾರು ಅಡೆತಡೆ ಮಾಡಲಿಲ್ಲ. ಯಾಕೆ ಕೆಲಸ ಒಳ್ಳೆಯದಿತ್ತು, ಉದ್ದೇಶ ಒಳ್ಳೆಯದಿತ್ತು, ಏರಿಯಾ ಬ್ಯಾಕ್ವರ್ಡ್ ಇತ್ತು, ಬೆಳಿಬೇಕಾಗಿತ್ತು. ಆದ್ದರಿಂದ ಆಯಿತು. ಗೊತ್ತಾಯ್ತಾ? ಹೇಳಿ. ಅರ್ಹ ಶಿಕ್ಷಕರನ್ನು ನೇಮಕ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಸರ್ ನಿಮಗೆ? ಈಗ ಆ ಪ್ರಶ್ನೆನೇ ಬರೋದಿಲ್ಲ, ಯಾಕಂದರೆ ನಾನು ಹೊಸದಾಗಿ ಯಾರನ್ನ ಅಪಾಯಿಂಟ್ ಮಾಡಲೇ ಇಲ್ಲ. ಇವೆಲ್ಲ ಬಂದವರು ಅರ್ಹರ ಇದ್ದರು, ಅಪಾಯಿಂಟ್ ಮಾಡಿದವರು ಆಯಾ ಯೂನಿವರ್ಸಿಟಿಯವರು, ಅಲ್ಲಿಂದ ಇಲ್ಲಿ ಬಂದರು ಇಷ್ಟೇ. ಎಲ್ಲರೂ ಅರ್ಹರೇ. ಇಲ್ಲ ಹೋದರೆ ಅಪಾಯಿಂಟ್ಮೆಂಟ್ ಹೆಂಗೆ ಮಾಡ್ತಿದ್ರು? ಎಲ್ಲಿ? ಆ ಯೂನಿವರ್ಸಿಟಿಯಲ್ಲಿ. ನಾನು ಯಾರನ್ನ ಅಪಾಯಿಂಟ್ ಮಾಡಲಿಲ್ಲ, ಎಲ್ಲ ಡೆಪ್ಯುಟೇಷನ್ ಮೇಲೆ ಬಂದವರು. ವಿಶ್ವವಿದ್ಯಾಲಯ ಬೆಳವಣಿಗೆಯಲ್ಲಿ ನೀವು ಸ್ಥಳೀಯ ಜನರು ಯಾವ ರೀತಿ ಭಾಗವಹಿಸಿಕೆಯನ್ನು ನೀವು ಖಚಿತಪಡಿಸ್ಕೊಂಡ್ರಿ ಸರ್? ಭಾಳ ಸಂತೋಷ ಪ್ರಶ್ನೆ ಕೇಳಿದ್ರಮ್ಮ. ಫ್ಯಾಮಿಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದೆ, ಅವರು ಸ್ಥಳೀಯರ ಕೈಯಲ್ಲಿತ್ತು. ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಗುಳಪ್ಪ ಬಿಟ್ಟು ಹೋದ್ರು, ಪಾಪ ಅವ್ರು ನೆನೆಸ್ಬೇಕು ನಾನು ಇವತ್ತು. ಇಲ್ಲೇ MB ಪಾಟೀಲ್ ಆಗ ಮಂತ್ರಿ ಇಲ್ಲ MLA ಇದ್ದರು. ಅವರು ನೋಡಿ ಇನ್ನು ಚಿಂತಾಮಣಿ ಇದ್ದಾರೆ, ಈಗ ಇನ್ನೊಬ್ಬರು ಮಾಳಿಗೆ ರಿಟೈರ್ ಆಗಿದ್ದಾರೆ. ಇವರೆಲ್ಲ ಅವ್ರ ಕಾಲೇಜುಗಳಿಗಿದ್ರು, ಆಗಿನ ಬಿಡುಗಡೆ ಮಾಡಿದರು. ಇಲ್ಲಿ ಇನ್ನೊಂದು ಸಿಕ್ಯಾಬ್ ಅಂತ ಒಂದು ಸಂಸ್ಥೆ ಇದೆ, ಅವರು ಬಿಡುಗಡೆ ಮಾಡಿದರು. ಇಲ್ಲಿ ಸಂಸ್ಥೆಗಳು ಜನ ಎಷ್ಟು ಚೆನ್ನಾಗಿ ಸ್ಪಂದಿಸಿದ್ರು ಅಂದರೆ ನಿಜವಾಗಲೂ ಕರ್ನಾಟಕ ಜನರಿಗೆ ಹೇಗಿರ್ತದೆ ಅಂದರೆ, ಬಿಜಾಪುರ ಇನ್ನೂ ಸ್ಪೆಷಲ್ ಆಗಿ, ಬೇರೆ ಕಡೆ ಹೋದರೂ ಕೂಡ ಒಳ್ಳೆಯ ಕೆಲಸಕ್ಕೆ ಯಾರು ವಿರೋಧ ಮಾಡಲ್ಲ, ಸಹಕಾರ ಕೊಡ್ತಾರೆ, ಆಮೇಲೆ ಸಹಾಯ ಮಾಡ್ತಾರೆ. ನಾನು ಇಲ್ಲಿ ಒಂದು 8-10 ಸಂಸ್ಥೆಗಳಿಂದ ಸಹಾಯ ಪಡ್ತೀನಿ. ಸಿಕ್ಯಾಬ್ 1, BLD 2ನೇದು, ನೇರವಾಗಿ ಹೇಳ್ತಾರೆ ಪುಣೇಕರ್ ಅಂತ ಒಬ್ಬರು ಇರೋಲ್ಲಿ, ಅವರು ಸಿಕ್ಯಾಬ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ನದು. ಆಮೇಲೆ MB ಪಾಟೀಲ್ ಎಲ್ಲರೂ ಸಹಾಯ ಮಾಡಿದ್ದಾರೆ ರೀ, ಎಲ್ಲರೂ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಾವು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಲಾಸ್ಟ್ ಒನ್ ಕ್ವಶನ್. ಹಾಂ ಸರ್, ಗ್ರಾಮೀಣ ಮತ್ತು ಸಂಪ್ರದಾಯಬದ್ಧ ವಿದ್ಯಾರ್ಥಿನಿಯರನ್ನ ಸೆಳೆಯಲು ನೀವು ನಿಮಗೆ ಎದುರಾದ ಸವಾಲುಗಳ್ಯಾವು ಸರ್? ಎಷ್ಟು ಒಳ್ಳೆಯ ಪ್ರಶ್ನೆ ಕೇಳಿದ್ರಮ್ಮ. ಈಗ ನಾನು ಉತ್ತರ ಹೇಳಿದಿಲ್ಲ ನಿಮಗೆ. ಕೆಲವು ಹೆಣ್ಮಗಳು ಫಸ್ಟ್ PG ಬಂದಾಗ ಮದುವೆ ಆಗಿತ್ತು, ಮಕ್ಕಳಿದ್ದು. ಕೆಲವು 4-5 ಹುಡುಗರು ಹೆಣ್ಮಕ್ಳು ನೋಡಿದೆ, ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬರ್ತಿದ್ರು, ಕಾಲೇಜಿಗೆ. ನಾನು ತಕ್ಷಣ ನೋಡಿಬಿಟ್ಟು ನಮ್ಮ ರೈಸಾರ್ ಇದ್ರು, ಅಲ್ಲಿ ಕೇಳಿದೆ, ನೋಡಪ್ಪ ಒಂದು ರೂಮ್ ರೆಡಿ ಮಾಡಲ್ಲಿ, ಒಂದು ಕ್ರ್ಯಾಶ್ ಸ್ಟಾರ್ಟ್ ಮಾಡಿದೀವಿ ನಾವು. ಕ್ರ್ಯಾಶ್ ನಮ್ಮ ಪಕ್ಕದಲ್ಲಿ ಇದೆ ಸರ್, ಈಗ ಇದೇನಾ, ಅಲ್ಲಿ ಚಾಲು ಮಾಡಿದ್ವಿ, ಅಲ್ಲಿ ಅದು ಸೆಕೆಂಡ್ ಹಾಸ್ಟೆಲ್ಲಿ ಕ್ರ್ಯಾಶ್ ಚಾಲು ಮಾಡಿ ಒಬ್ಬ ಕ್ರ್ಯಾಶ್ ಟೀಚರ್ಗೆ ಅಂದಿದ್ದೀವಿ. ಅವ್ರು ಬಂಗ್ಲಾ ಕೊಟ್ಟಿವಿ, ಅಲ್ಲೆಲ್ಲ ಆಟಿಗೆ ಪಾಟಿಗೆಲ್ಲ ತಂದಿಟ್ಟಿದ್ದೀವಿ. ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ಆಟ ಆಡೋಕ್ಕೆ ಮತ್ತು ಆ ಮಕ್ಕಳಿಗೆ ಅಲ್ಪಾಹಾರ ಕೊಡೋಕ್ಕೆ ಉಪಯೋಗ ಮಾಡಿದ್ವಿ. ಅವರು ಮದುವೆ ಅಂತ ಹೆಣ್ಮಕ್ಳು, ರೂರಲ್ ಏರಿಯಾದವರು, ಬ್ಯಾಕ್ವರ್ಡ್ ಏರಿಯಾದವರು, ಬೇಗ ಮದುವೆ ಆಗಿತ್ತು, ಮಕ್ಕಳಾಗ್ಬಿಟ್ಟಿದ್ದು. ಆಮೇಲೆ MAಕ್ಕೆ ಬಂದರು, MSc ಯಾರೋ ಬಂದರು, ಅವ್ರು ಮಾಡಬೇಕಾಗಿತ್ತು. ಆಮೇಲೆ ಇಲ್ಲಿ ಸುಧಾಮಂದಿ ಏನಾಗುತ್ತೆ ಅಂದರೆ, ಭಾಳ ರಿಮೋಟ್ ಇದ್ರೆ ಕಷ್ಟ. ಹಾಸ್ಟ್ಲಿದೆ, ಹಾಸ್ಟ್ಲೇ ಬರ್ಬೋದು ಅವರು. ಓಕೆ, ಹಾಸ್ಟ್ಲಿ ಅದಕ್ಕೆ ಚಾಲು ಮಾಡಿದ್ವಿ ನಾವು. ಹಾಸ್ಟ್ಲ್ ಇಲ್ಲಕ್ಕಂದರೆ ಹಳ್ಳಿಯಿಂದ ಬಂದು ಎಲ್ಲಿ ಇರ್ತಾರೆ, ಬಿಜಾಪುರ ಜನ ಒಳಗೆ ಬರ್ತಾರೆ ಹೋಗ್ತಾರೆ, ಪಕ್ಕದವ್ರು 26 ಕಿಲೋಮೀಟರ್ ಬಸ್ಸಿಗೆ ಹೋಗ್ತಾರೆ ಬರ್ತಾರೆ, ದೂರಿದ್ದವರು ಹಾಸ್ಟ್ಲಿಗೆ ಬೇಕು, ಅದಕ್ಕೆ ಹಾಸ್ಟೆಲ್ ಮಾಡಿದ್ದೀವಿ. ಮಕ್ಕಳಿದಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದೀವಿ, ಕ್ರಶ್ ಚಾಲು ಮಾಡಿದ್ದೀವಿ. ಆಮೇಲೆ ಉಳಿದಂಥವ್ರಿಗೆ ಹೆಂಗೆ ಸ್ಕಾಲರ್ಶಿಪ್ ಮಾಡಬೇಕು, ಅವ್ರಿಗೆ ಸ್ಪೆಷಲ್ಲಾಗಿ ಸ್ಕಾಲರ್ಶಿಪ್ಪು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಅರ್ಥಪೂರ್ಣವಾದಂತಹ ಸಂವಾದವನ್ನು ನಡೆಸಿಕೊಟ್ಟ ಡಾಕ್ಟರ್ SM ಜಮದಾರ್ ಸರ್ ಅವರಿಗೆ ವಿಶ್ವವಿದ್ಯಾಲಯ ಪರವಾಗಿ ಮತ್ತು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.